व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयात् अनगमहिमामानसेवागधीशः। नमस्ते प्राणेश प्रणतविभवायावनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। विश्वस्थितिप्रलयसर्गमहाविभूति वृत्तिप्रकाशनियमावृत्तिबन्धमोक्षाः यस्यापाङ्गलवमात्रतवूर्जिता सा श्रीः यत्कटाक्षबलवती अजितं नमामि। ಮಧ್ವಾಚಾರ್ಯರ ಶ್ರೀಸ್ತುತಿಯ ಚಿಂತಕರಿಗೆ ವಂದನೆಗಳು. ಆಚಾರ್ಯ ಮಧ್ವರು ತನ್ನ ಕೃತಿಗಳಲ್ಲಿ ಅಲ್ಲಲ್ಲಿ ತನ್ನ ಛಾಪನ್ನು ಒತ್ತಿದ್ದಾರೆ. ಅನೇಕ ಕಡೆಗೆ ಯಸ್ಯತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ತದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋರಾಮವಚೋನಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ಬಭುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಈ ಕೃತಿ ಭಗವಂತನಿಗೆ ಸಮರ್ಪಣೆ ಆಗ್ತಾ ಇದೆ. ಯಾರಿಂದ ಅಂದರೆ 3 ಅವತಾರ ಪಡೆದ ಪ್ರಾಣತತ್ವದಿಂದ ಅಂತ ಕ್ಲೂ ಕೊಟ್ಟಿದ್ದಾರೆ. ಹೀಗೆರೆ ಆಚಾರ್ಯರ ರಚನೆ ಯಸ್ಯತ್ರೀಣ್ಯುದಿತಾನಿ ವೇದವಚನೆ ಅಂತ ವೇದದ ಮಾತಿನಲ್ಲಿ ಹೇಳಲ್ಪಟ್ಟದ್ದು 3 ಬಗೆಗಳು ಹನುಮಂತ, ಭೀಮಸೇನ, ಮಧ್ವ ಅಂತ. ಇನ್ನದಕ್ಕೆ ಬೇಕಾದ ಅರ್ಥಕ್ಕೋಸ್ಕರ ಕೊಟ್ಟಿರತಕ್ಕ ಕೃತಿಗಳೇ ಬಹಳಷ್ಟಿದೆ. ಅನುಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತಃ ಅಂತ ಮೃತಮೋ ಭ್ರೀಮ ಇತ್ಯುಕ್ತ ಇತಿ ಸತ್ತತ್ವೇ ಅಂತ. ಅದು ಏನು ಗ್ರಂಥ ಅಂತ ನಮಗೆ ಅರ್ಥ ಆಗೋದಿಲ್ಲ. ಒಂದು ಅರ್ಥ ಆಗುತ್ತೆ ಸತ್ತತ್ವ ಅನ್ನೋದರಿಂದ, ಏನಂದರೆ ಸದಿತಿ ಪ್ರಾಣ ಅಂತ. ಸತ್ಶಬ್ದಕ್ಕೆ ಅರ್ಥ ಪ್ರಾಣ ಅಂತ. ಹಾಗಾದರೆ ಪ್ರಾಣತತ್ವ ಅಂತಲೇ ಪ್ರಾಣನ ಬಗ್ಗೆ ಹೇಳ ಹೊರಟ ಕೃತಿ ಅಂತಲೇ ಹೆಸರು ಅದಕ್ಕೆ ಸತ್ತತ್ವ. ತತ್ವ ಅಂದರೆ ವಸ್ತು ಅಂತ ಅರ್ಥ. ಸ್ವತಂತ್ರಂ ಪರತಂತ್ರಂಚ ದ್ವಿಧಂ ತತ್ವಮಿಷ್ಯತೆ ಅಂತ. ಇದು ಒಂದು ಗ್ರಂಥವೇ. ಇದು ಆಚಾರ್ಯರ ಸಂಗ್ರಹ ಗ್ರಂಥ. ಆದರೆ ತತ್ವವಿವೇಕ ತತ್ವಸಂಖ್ಯಾನ ಎನ್ನುವುದು ಸ್ವತಂತ್ರ ಕೃತಿ. ಅದು ಅದರಿಂದ ಒಂದಿಷ್ಟು ಗೆರೆಗಳನ್ನು ಮಾತುಗಳನ್ನು ಮಧ್ವಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಸಂಗ್ರಹಕ್ಕೂ ಅದೇ ಹೆಸರಿಟ್ಟಿದ್ದಾರೆ, ತತ್ವಸಂಖ್ಯಾನ ತತ್ವ ವಿವೇಕ ಅಂತ. ತತ್ವಗಳ ವಸ್ತುಗಳ ಬಗ್ಗೆ ಚಿಂತನೆ ಮತ್ತು ಲೆಕ್ಕಾಚಾರ ಅಂತ ತತ್ವಸಂಖ್ಯಾನ ತತ್ವವಿವೇಕ ಅಂದರೆ. ಅದರ ಬೈಫರ್ಕೇಶನ್ ಅಂತ ಅರ್ಥ, ಅದರ ಗಣನೆ ಅಂತ ಅರ್ಥ. ಸಂಖ್ಯಾನ ಮತ್ತು ವಿವೇಕ ಶಬ್ದಕ್ಕೆ ಅರ್ಥ. ಹಾಗಾಗಿ ಇತಿ ಸತ್ತತ್ವೇ ಅಂತ ಸತ್ತತ್ವ ಎನ್ನುವುದೊಂದು ಕೃತಿ ಇದ್ದರೆ ತತ್ವಸಂಖ್ಯಾನ ತತ್ವವಿವೇಕ ಇದ್ದಾಗೆ ಒಂದು ಕೃತಿ ಸತ್ತತ್ವ ಅಂತ. ಸತ್ಯ ಎನ್ನುವುದು ಎಕ್ಸ್ಕ್ಲೂಸಿವ್ಲಿ ಪ್ರಾಣನನ್ನು ಹೇಳೋದ್ರಿಂದ ಪ್ರಾಣತತ್ವದ ಬಗ್ಗೆ ಹೇಳ ಹೊರಟ ಒಂದು ಕೃತಿ ಸತ್ತತ್ವ ಅಂದರೆ. ಹಾಗಾಗಿ ಅದು ಸರಿ ಇದೆ. ಅನುಶಬ್ದೋ ಜ್ಞಾನವಾಚ. ಆದ್ದರಿಂದ ಇದು ಮಧ್ವಾಚಾರ್ಯರ ಗೆರೆ ಅಲ್ಲ, ಇದ್ದದ್ದೇ ಹೊತ್ತಗೆಯಲ್ಲಿದ್ದದ್ದನ್ನೇ ಅವರು ಕೊಟ್ಟು ಹೀಗೆ ಇತಿ ವಾಯುಪ್ರೋಕ್ತೆ ಅಂತ ಹೇಳ್ತಾರೆ. ವಾಯುಪ್ರೋಕ್ತೆ ಎನ್ನುವುದೊಂದು ಪುರಾಣದ ಭಾಗ. ವಾಯುದೇವರು ಹೇಳುವಂಥದ್ದು. ಒಂದು ದೃಷ್ಟಿಯಿಂದ ವಾಯು ಪುರಾಣವೂ ಆಗ್ತದೆ. ವಾಯುಪ್ರೋಕ್ತೆ ಅಂದರೆ ವಾಯುದೇವರು ಹೇಳಿದ್ದು ಅಂತ. ತುಂಬ ಹೇಳಿರ್ತಾರೆ ಮಾತುಗಳು. ಪುರಾಣದಲ್ಲಿ ಸಂಗ್ರಹ ಆಗಿರ್ತದೆ ಒಂದು ಎಕ್ಸ್ಕ್ಲೂಸಿವ್ಲಿ. ಹಾಗೆ ಮಾರ್ಕಂಡೇಯೋಕ್ತಿ ಹೇಳಿದ ಮಾರ್ಕಂಡೇಯರು ಹೇಳಿದ ಪುರಾಣ, ಅದು ಪುರಾಣವನ್ನು ಅವರೇ ಹೇಳಿದ್ದು. ಅಗ್ನಿ ಪುರಾಣ ಅಗ್ನಿ ಹೇಳುವಂಥದ್ದು. ಹಾಗೆ ಬಹಳ ಸುಂದರವಾಗಿ ಅನೇಕ ಕೃತಿಗಳನ್ನು ಆಚಾರ್ಯ ಉಲ್ಲೇಖ ಮಾಡೋ ಮೂಲಕ ತನ್ನ ಆ ಕೃತಿಗಳಲ್ಲಿ ತನ್ನ ಸಿದ್ಧಾಂತಗಳಿವೆ, ತಾನಿದ್ದೇನೆ ಅಂತ ಹೇಳ್ತಾನೆ. ಯಸ್ಯತ್ರೀಣ್ಯದಿದ್ದಾನೆ ಅನ್ನೋದು ತನ್ನದೇ. ವೇದದಲ್ಲಿ ಹೇಳಲ್ಪಟ್ಟಿದ್ದೇನೆ ನಾನು, 3 ರೀತಿಯಿಂದ ನಾನು ಇದ್ದೇನೆ ಅಂತ ವೇದ ತಿಳಿಸ್ತದೆ. ಆ 3ನೇ ರೂಪದ ನಾನು ಈ ಕೃತಿಯನ್ನು ದೇವರಿಗೆ ಒಪ್ಪಿಸ್ತಾ ಇದ್ದೇನೆ ಅಂತ. ಹಾಗಾಗಿ ಕೊಲಪನೆ ಎನ್ನುವುದು, ಇತಿಶ್ರೀ ಎನ್ನುವುದು, ಕೊನೆಗೇನಾಯಿತು ಅಂತ ತಿಳಿಸಿಕೊಡುವುದು. ಇಷ್ಟು ಹೇಳಿದ ಆಚಾರ್ಯರು ನಾನೊಂದು ಕೃತಿಯನ್ನು ದೇವರಿಗೆ ಒಪ್ಪಿಸ್ತಾ ಇದ್ದೇನೆ ಅಂತ ಹೇಳಿಕೊಳ್ಳುತ್ತಾನೆ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿವನಪ್ರಿಯಂ ಉತ್ತಮಾರ್ಥಂ ಭಕ್ತಿಯ ಪಠತಿ ಅಜಿತಂ ಆತ್ಮನಿ ಸನ್ನಿಧಾಯ ಯಸ್ತೋತ್ರಂ ಏತತ್. ಇದು ಸ್ತೋತ್ರ ಅಂತ ಆಚಾರ್ಯ ಹೇಳುತ್ತಾರೆ. ಹಾಗೆ ಇದು ಒಂದನ್ನೇ ಸ್ತೋತ್ರ ಅಂತ ಗುರುತಿಸ್ತಾರೆ ಅವರು. ಹಾಗಿದ್ದು ಒಂದು ಅಧ್ಯಾಯ ಇದೆ, 2ನೇ ಅಧ್ಯಾಯ, 3ನೇ ಅಧ್ಯಾಯ ಅಂತ ಲೆಕ್ಕ. ಇದು ಮಧ್ಯೆಯಲ್ಲಿದ್ದಾವೆ ಲೆಕ್ಕಾಚಾರದಲ್ಲಿ ಅಧ್ಯಾಯ ಲೆಕ್ಕ ಮಾಡುವವರಲ್ಲಿ. ಇಲ್ಲಿ ಕ್ರಮ ಪ್ರಕಾರವಾಗಿ ಇದು ಮುಗಿದಾಗ ಇತಿ
ಆಚಾರ್ಯ ವಿರಚಿತ ಶ್ರೀಸ್ತುತಿ ಸಮಾಪ್ತ ಅಂತಲೇ ಬರ್ಕೊಂಡವರು ಬರೆದಿದ್ದಾರೆ. ಆಚಾರ್ಯರು ಬರೆದದ್ದಿಲ್ಲೇ ಇದೆ, ನಾನೇ ಬರೆದಿದ್ದೇನೆ ಅಂತ ಹೇಳಿಕೊಳ್ಳುವ ಗೆರೆ ಇಲ್ಲೇ ಉಂಟು. ಸ್ತೋತ್ರಮೇತತ್ ಅಭಿದಾಯ, ಬಹಳ ಚೆನ್ನಾಗಿ ಅಭಿಯಾತಿ ತಯೋರಭೀಷ್ಟಂ ಅಂತ ಈ ಸ್ತೋತ್ರ ಹೇಳಿದವರಿಗೆ ಲಾಭ ಇದೆ ಅಂತ ಹೇಳಿಕೊಳ್ಳಿಕ್ಕೆ, ಇದೇನು ಸ್ತೋತ್ರ ಅಂತ ಹೇಳಲಿಕ್ಕೆ, ಇದು ಯಾರು ಮಾರ್ದದ್ದು ಅಂತ ಹೇಳಲಿಕ್ಕೆ, ಇದು ಯಾಕೆ ಇರುವುದು ಅಂತ ಹೇಳುವುದು, ಇದೇನು ಒಳಗೊಂಡಿದೆ ಅಂತ ಹೇಳೋದು, ಇಷ್ಟೆಲ್ಲ ಸಾರ ಅದರಲ್ಲಿದೆ. ಈ ಗೆರೆಯಲ್ಲಿ ಆಚಾರ್ಯ ಕೊಟ್ಟ ಕೊನೆಯ ಶ್ಲೋಕದಲ್ಲಿ ಇಡೀ ಸ್ತೋತ್ರಗಳ ಅಭಿಪ್ರಾಯಗಳೆಲ್ಲ ಕೂತಿವೆ. ಅದರಿಂದ ಆಚಾರ್ಯರು ಕೊಟ್ಟದ್ದು ಹೇಳಲಿಕ್ಕೆ ಒಂದಿಷ್ಟು ಉದ್ದ ಗೆರೆ ಇದೆ, ಭಾಳ ಚೆನ್ನಾಗಿದೆ. ಅಂದರೆ ಕೆಲವೊಮ್ಮೆ ಹೆಸರು ಬರ್ಕೊಂಡಾಗ ಅದ್ರ ಜೊತೆಯಲ್ಲಿ ಅಂಥವನು ಇಂಥವನು ಬರ್ಕೊಂಡ್ರೆ ಕೆಲವರು ಯೋಚನೆ ಮಾಡ್ತಾರೆ, ಎಂಥದಕ್ಕೆ ಬರ್ಕೊಳ್ತಾನೆ ಹೇಳಿಕೊಂಡು. ಕೊಂಬಿದ್ದದ್ದು, ಬಾಲ ಇದ್ದದ್ದು, ದನ, ಮೃಗ ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತದ? ಮೃಗ ಅಂತ ಹೇಳಿದ್ರೆ ಸಾಕ್ರಿ, ಕೊಂಬುಂದದ್ದು ಬಾಲ ಇದ್ದದ್ದು ಯಾಕೆ? ಮತ್ತು ಕೊಂಬಿಲ್ಲದ್ದು ಬಾಲ ಇಲ್ಲದ್ದು ಒಂದು ತೋರಿಸಲಿಕ್ಕೆ ಬರುತ್ತೆ, ಅದೊಂದು ಅದರ ಹೆಮ್ಮೆ. ಮೃಗಕ್ಕೆ ಕೊಂಬು ಬಾಲ ಎನ್ನುವುದೊಂದು ಜೊತೆಗಾರ, ಅದರದ್ದು ಖುಷಿಯಾಗಿರ್ತದೆ. ಹಾಗೆ ಕೆಲವೊಮ್ಮೆ ತನ್ನನ್ನು ಪರಿಚಯಿಸಿಕೊಳ್ಳುವುದರಲ್ಲಿ ಒಂದು ಹೆಮ್ಮೆ ಇರುತ್ತೆ, ಮತ್ತು ಒಂದು ರೀತಿಯಾದ ಸ್ಪಷ್ಟತೆ ಇರ್ತದೆ ಆ ಕಾಲಘಟ್ಟದಲ್ಲಿ ಮುಂದಿನ ಕಾಲದವರೆಗೂ. ಹಾಗಾದರೆ ಇಷ್ಟು ಅಂತ ಹೇಳಿಕೊಂಡು ಆನಂದ ತೀರ್ಥರು ಅಂತ ನನ್ನ ಹೆಸರು, ಜೊತೆಯಲ್ಲಿ ನಾನು ಮುನಿ ಇದ್ದೇನೆ, ಪ್ರಣವವನ್ನು ಜಪ ಮಾಡಿದ್ದೇನೆ, ಪ್ರಣವವನ್ನು ಜಪ ಮಾಡಿಸ್ತಾ ಇದ್ದೇನೆ, 16 ಜನರಿಗೆ ಕೊಟ್ಟು ಅದರ ವೈಭವವನ್ನು ತಿಳಿ ಹೇಳಿ ಮೊದಲ ಬಾರಿಗೆ ಅಷ್ಟಾಕ್ಷರವನ್ನು ಗ್ರಂಥತಃ ಗಟ್ಟಿ ಮಾಡಿದ್ದು ಆಚಾರ್ಯರೇ. ತತ್ಪೂರ್ವದಲ್ಲಿದ್ದ ಸುಮಾರು ತಂತ್ರಗಳು ಎಲ್ಲ ಅಷ್ಟು ಗಟ್ಟಿಮುಟ್ಟಾಗಿ ಪ್ರಣವದ ಅಷ್ಟಾಕ್ಷರವನ್ನು ಗುರುತಿಸಲಿಲ್ಲ. ನಾವು ತಂತ್ರ ವಾಂಗ್ಮಯವನ್ನು ಮಾತ್ರವೇ ಎತ್ತಿಕೊಂಡು ನೋಡ್ತಾ ಬರಬೇಕು. ಇತ್ತ ವೇದಗಳನ್ನು, ಉಪನಿಷತ್ತುಗಳನ್ನು, ಮತ್ತು ಪುರಾಣಗಳನ್ನು, ಇತಿಹಾಸಗಳನ್ನು ಅದನ್ನೆಲ್ಲ ನೋಡಬಾರ್ದು. ಅದು ನೋಡಿದರೆ ತಂತ್ರದ್ದೇ ಆಗಿರತಕ್ಕಂಥ ಒಂದು ಕೊಡುಗೆಯೋ ಅದರ ವ್ಯಾಪ್ತಿಯೋ ಅರ್ಥ ಆಗುವುದಿಲ್ಲ. ಒಂದು ಕಾಲದಲ್ಲಿ ತಂತ್ರವೇ ಸ್ಪ್ರೆಡ್ ಆಗಿದ್ದಾಗ, ಪ್ರಯೋಗ ಪದ್ಧತಿಗಳೇ ಹೇರಳವಾಗಿ ನಡೀತಾ ಬಂದಾಗ, ಅದನ್ನು ರಾಜಸವಾಗಿ ತಾಮಸವಾಗಿ ದುಡಿಸಿಕೊಳ್ಳುತ್ತಿರುವಾಗ ತಂತ್ರಕ್ಕೊಂದು ಮಹತ್ವ ಕೊಟ್ಟದ್ದೇ ಆ ಬಗೆಯಲ್ಲಿ. ಇವತ್ತು ನಾವು ತಂತ್ರವು, ತಂತ್ರಿಗಳು, ಪಂಚರಾತ್ರ, ವೈಷ್ಣವ ತಂತ್ರ ಹಾಗೆಲ್ಲ ಗುರುತಿಸ್ತಾ ಸ್ವಲ್ಪ ಈಚೆಗೆ ಬಂದು ಹೆಚ್ಚು ಅದರಲ್ಲಿ ಸೈದ್ಧಾಂತಿಕ ಚಿಂತನೆಗೆ, ಪೂಜಾ ಪದ್ಧತಿಗಳಿಗೆ ಹೋಗ್ತೇವೆ. ಅದನ್ನು ಸಾತ್ವಿಕವಾಗಿ ಬಳಸಿಕೊಳ್ಳಲು ನೋಡುತ್ತೇವೆ. ಹಿಂದೆ ಆಗಿರಲಿಲ್ಲ, ಸ್ವಲ್ಪ ಕಾಲದ ಹಿಂದೆ. ಯಾಕೆಂದರೆ ಇವತ್ತಿನ ತಂತ್ರವನ್ನು ಚಿಂತನೆ ಮಾಡುವವರು ನೋಡುವವರು ವೇದಾಂತವನ್ನು ಕಲಿತಿರ್ತಾರೆ, ವೇದಗಳನ್ನು ಓದಿರುತ್ತಾರೆ, ಪುರಾಣಗಳನ್ನು ಇಣುಕಿರ್ತಾರೆ, ಇತಿಹಾಸಗಳು ಪಾಠ ಆಗಿರ್ತವೆ. ಹಾಗೆ ಸ್ವಲ್ಪ ವ್ಯಾಪ್ತವಾದ ವಿಶಾಲವಾದಂಥ ಎಚ್ಚರಗಳು ಇರ್ತವೆ. ಆಗ ಒಂದೊಂದು ಬಗ್ಗಿಸ್ತಾವೆ, ದುಡಿಸ್ತಾವೆ, ಹಿಡಿತಾವೆ, ಕುಣಿಸ್ತಾವೆ. ಯಾವಾಗಲೂ ಹಾಗೆ ಒಂದೇ ಸಿದ್ಧಾಂತಗಳು, ವಿಚಾರಗಳು ಇದ್ದಾಗ ಏಕಪ್ರಕಾರವಾಗಿ ಹೋಗ್ತಾನೆ. ಅನೇಕ ಆಯಾಮಗಳಲ್ಲಿ ಸಿಕ್ಕಿಸಿಕೊಂಡಾಗ ಸ್ವಲ್ಪ ಅತಂತ್ರನಾಗ್ತಾನೆ. ಹಾಗಾಗ್ಬೋದಿತ್ತಲ್ಲ, ಈಗ ಆಗ್ತದಲ್ಲ ಅಂತ. ಹಾಗೆ ಇವತ್ತು ಬಹಳಷ್ಟು ಗ್ರಂಥಗಳು ನಮ್ಮ ಜೊತೆಯಲ್ಲಿ ಬರಲಿಕ್ಕೆ ಹೋಗಿ ಎಲ್ಲ ಒಟ್ಟಾಗಿವೆ. ಕೆಲವರಿಗೆ ಅದು ಕನ್ಫ್ಯೂಸೂ ಆಗಿರ್ತದೆ, ಕೆಲವರಿಗೆ ಅದು ಕ್ಲೋಸಪ್ಪು ಆಗಿರ್ತದೆ. ಅಂದರೆ ತುಂಬ ಸಿದ್ಧಾಂತಗಳು ಒಟ್ಟು ಸೇರಿಕೊಂಡಾಗ ನೇರ ಹೋಗ್ಲಿಕ್ಕೆ ಖುಷಿ ಆಗ್ತದೆ, ತೋರವಾಗಿ ದಪ್ಪವಾಗಿ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಅಂಥ ನೆಲೆಯಲ್ಲಿ ತಂತ್ರವನ್ನು ಮಾತ್ರ ಅಧ್ಯಯನ ಮಾಡ್ತಾ ಬಂದವರಿಗೆ ಪ್ರಣವದ ಸ್ಥಾನಮಾನ ಗುರುತಿಸಿಕೊಂಡ್ರೆ ಒಂದು ಸಮಯದಲ್ಲಿ ಅಷ್ಟಾಕ್ಷರದವರೆಗೆ ಹೋಗಿರಲಿಲ್ಲ, ಪ್ರಣವ ಸಪ್ತಾಕ್ಷರದಲ್ಲಿ ನಿಂತಿತ್ತು. ಶಂಕರಾಚಾರ್ಯ ಪೀರಿಯಡಿಗೂ ಸಪ್ತಾಕ್ಷರದಲ್ಲಿ ಅದು ಕೊನೆ ಕಂಡಿತ್ತು. ಪ್ರಣವದ ನೈಜ ಸ್ವರೂಪ ಅನಾವರಣಗೊಂಡಿರಲಿಲ್ಲ. ಪ್ರಮಾಣಗಳು ಇರಲಿಲ್ಲವೇ, ವೇದಗಳು ಹೇಳಿರಲಿವೆ ಕೇಳಿದರೆ ಯಾರು ಅರ್ಥ ಮಾಡಿರ್ತಾನೆ? ಕೆಲವು ಶಬ್ದಗಳಿದ್ರೂ ಅರ್ಥ ಆಗಿರುವುದಿಲ್ಲ, ಕೆಲವು ಅದು ದೊಡ್ಡ ಸಂಗತಿ. ನಮಗೆ ಶಬ್ದ ಇರ್ತದೆ, ಅರ್ಥ ಆಗಿರುವುದಿಲ್ಲ. ಮತ್ತೆ ನೋಡಿದಾಗ ಹೌದಲ್ಲ, ಅದೊಂದು ಇತ್ತಲ್ಲ ಅರ್ಥ ಅಂತ ಖುಷಿ ಪಡ್ತೇವೆ. ಆಗ ಇದ್ದದ್ದೇ. ಹಾಗೆ ಇರುವಿಕೆಯಲ್ಲೇ ಒಂದು ಔಚಿತ್ಯ ಕಾಣುತ್ತೇವೆ. ಅದರದ್ದು ಪ್ರಥಮವಾಗಿಯೇ ತಂತ್ರದಲ್ಲಿ ಆ ಕಾಲದಲ್ಲಿ 1000 ವರ್ಷದ ಹಿಂದೆ ಆಯಿತು. ಆಚಾರ್ಯರ ಹತ್ತಿರದಲ್ಲಿ 800 ವರ್ಷ ಹಳೆಯ ತಂತ್ರಸಾರದ ಆಚಾರ್ಯರ ಸಂಗ್ರಹದ ಪ್ರಕಾಶನದಲ್ಲಿ ಅಷ್ಟಾಕ್ಷರವನ್ನು ಸ್ಪಷ್ಟವಾಗಿ ಕೊಟ್ಟು, ಅದರಲ್ಲಿ ಅಷ್ಟ ವಿಭಾಗ 51 ಅಕ್ಷರಗಳಿಗೆ ಅವರ್ಗೀಯವಾದಂತಹ ಎರಲವಾದಿಗಳಲ್ಲಿ, ವ್ಯಂಜನಗಳಲ್ಲಿ 4ಕ್ಕೆ 5ಕ್ಕೆ ಎನ್ನುವ ಒಂದು ಗುಂಪುಂಟಲ್ಲ, ಅದು ಅದ್ಭುತವಾದದ್ದು. ಅದು ಪ್ರಾಮಾಣಿಕ. ಆಚಾರ್ಯರ ಬೆನ್ನ ಹಿಂದೆ ಇತ್ತು ಸಂಹಿತೆಗಳಲ್ಲಿ, ಅದೆಲ್ಲ ಸರಿ. ಆದರೆ ಅದನ್ನು ಹೊತ್ತು ತರಬೇಕಲ್ಲ, ಹೇಳಬೇಕಲ್ಲ. ಎರಲವಗಳು ಒಂದು ಗುಂಪು, ಶಶಸಹಗಳು ಒಂದು ಗುಂಪು ಅನ್ನುವ ಈ ವಿಭಾಗ ಒಂದು ದೊಡ್ಡ ಸಂಗತಿಯಾಗಿತ್ತು ಆಗ ಪ್ರಣವದಲ್ಲಿ ಬಂದಾಗ. ಇದು ಸಪ್ತಾಕ್ಷರಕ್ಕೆ ಅಂದಾಗ ಖುಷಿ ಆಗ್ತದೆ ನೋಡಿ. ಅಜಾದಿಗಳು, ಆ ಈಗಳು ಒಂದು ಗುಂಪು, 5 ವರ್ಗಗಳು ಒಂದು ಗುಂಪು, 6 ಆಯಿತು. 7ನೇದ್ದು ಕೆಳಗಿರುವಂಥ ಎರಲವಗಳು ಒಂದು ಗುಂಪು, ಮುಗೀತಲ್ಲ. 7 ಹೇಳಲಿಕ್ಕೆ ಸುಲಭ, 8 ಮಾಡಿದ್ದೇ ಕಷ್ಟ. ಅದು 8 ಪ್ರಾಮಾಣಿಕ, ಮತ್ತೆ ಸುಮ್ಮನೆ ಮಾಡಿದ್ದಲ್ಲ. ಅದರ ಬೆನ್ನೆಯಿಂದ ಅನೇಕ ಪ್ರಮಾಣಗಳಿವೆ, ಚಿಂತನೆಗಳಿವೆ.
ಹೀಗೆ ಅಷ್ಟಾಕ್ಷರದಿಂದ 51 ಅಕ್ಷರಗಳ ಒಂದು ಉಗಮದ ಚಿಂತನೆ ಹೇಗೆ ಎನ್ನುವುದನ್ನು ತೋರಿಸಿಕೊಟ್ಟು ಬಹಳ ಅದ್ಭುತವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದರಿಂದ ಆನಂದ ತೀರ್ಥ ಮುನಿಗಳು ಅಂತ ಹೇಳಲ್ಪಟ್ಟದ್ದು. ಸ್ವಯಂ ಓಂಕಾರದ ಮೇಲಿನ ಪ್ರಭುತ್ವವನ್ನು ಸ್ಥಾಪಿಸಿದವರು. ಜನಕ್ಕೆ ಅರ್ಥ ಆಗಿದೆ. ಓಂಕಾರೋ ವಿದಿತೋ ಏನು ಸಮನ್ನೇತನೋ ಜನ ಅಂತ ಹೇಳಿದ ಉಪನಿಷತ್ತಿನ ಗೆರೆ ಅದು ಸುಮ್ಮನೆ ಅಲ್ಲ, ಅದರಲ್ಲಿರ್ತಕ್ಕ ಅವಸ್ಥಾಗಳನ್ನೆಲ್ಲ ದಾಟಿದವಾಗಬೇಕು. ಗೊತ್ತಾದರೆ ಆಯಿತು ಹೇಳುವುದಲ್ಲ. ಓಂಕಾರದಲ್ಲಿ 4 ಅವಸ್ಥೆಗಳು ಉಂಟು. ಎಚ್ಚರ, ನಿದ್ದೆ, ಕನಸು ಮತ್ತು ತುರಿಯಾವಸ್ಥೆ ಬರ್ತದೆ. ಇನ್ನು ಆಚೆಗೆ ಹೋಗುವ ಇರಲಿ, ಇಷ್ಟ ಆಗಲಿ. ನಮಗೆ ಎಚ್ಚರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಬರ್ತದ? ಎಚ್ಚರವೇ ಇರಲಿ 3 ದಿನ ಅಂದರೆ ಮತ್ತೆ ನಮ್ಮದಿಲ್ಲ ಅವಸ್ಥೆ. ನಿದ್ದೆ ಮಾಡುವ 1-2 ದಿನ ಅಂದರೆ 1 ದಿನ ಮಾಡಲಿ, ಮತ್ತೆ ನೋಡುವ 2 ದಿನ. ಒಂದು ಇಡೀ ದಿನ ನಿದ್ದೆ ಮಾಡುವ 24 hours ನಾನ್ ಸ್ಟಾಪ್, ಬರುವುದಿಲ್ಲ, ಆಗುವುದಿಲ್ಲ. ನಿದ್ದೆ ಮಾಡಲಿಕ್ಕೂ ಆಗುವುದಿಲ್ಲ, ಮಲಗಲಿಕ್ಕೂ ಆಗುವುದಿಲ್ಲ. ಅದು ಪೇಷಂಟ್ ಇರ್ತಾನೆ, ಅವನು ಮಲಗಿದಾಗಿರ್ತಾನೆ, ಅವನು ಎಚ್ಚರ ಆಗ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ, ಕೂತ್ಕೊಳ್ಳಿಕ್ಕೆ ನೋಡ್ತಾನೆ, ಪರದಾಡ್ತಾನೆ. ಆದರೆ ಯಾರು ಆರೋಗ್ಯಪೂರ್ಣನಾಗಿರ್ತಾರೆ ಅವರಿಗೆ ಹೆಚ್ಚೊತ್ತು ನಿದ್ದೆ ಮಾಡಲಿಕ್ಕೆ ಬರುವುದಿಲ್ಲ. ಅದರಿಂದ ನಾನು ಮೊನ್ನೆ ಹೇಳಿದ್ದೇನೆ, ಹಗಲಿಗಂತ ಆಗುವುದಿಲ್ಲ ಹೇಗೆ ಅಂತ. ವ್ಯವಸ್ಥೆಯ ಸೂರ್ಯ ಎಚ್ಚರಿಸ್ತಾನೆ, ಅವನಿಗೆ ಸರಿಯಾಗುವುದಿಲ್ಲ. ಅವನ ಕೈಯಲ್ಲಿ ತುಂಬ ಕಡ್ಡಿಗಳು, ಕೋಲುಗಳು, ಸಲಾಕೆಗಳು ಎಲ್ಲ ಇವೆ. ಕಾಣೋದಿಲ್ಲಲ್ಲ ನಿಮಗೆ? ಕಾಣ್ತದೆ. ಬೆಳಕಿನ ಕೋಲುಗಳು, ರಶ್ಮಿಗಳು, ಅವುಗಳು ಒತ್ತಟ್ಟಿಗೆ ನಮ್ಮನ್ನು ಎಚ್ಚರಿಸ್ತಾವೆ, ಎಬ್ಬಿಸ್ತಾವೆ, ಬೆಚ್ಚಿ ಬೀಳಿಸ್ತಾವೆ. ಭಾಳ ಚಂದವಾದಂಥ ಅವನಿಗೆ ನಮ್ಮ ಮೇಲೆ ಅಧಿಕಾರ ಇದೆ ನೋಡಿಕೊಳ್ಳಿಕ್ಕಿರುವಂಥದ್ದು. ಒಳಗಿನ ನಾಡಿಗಳಿಗೆ ಅವನ ಸ್ಪಂದನೆಗಳು ಇರಲಿಕ್ಕೆ ಹೋಗಿ ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಅವಸ್ಥೆಗಳನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ ಹೇಳಿಯೇ ಅರ್ಜುನನಿಗೆ ಒಂದು ಹೆಸರು ಕೊಟ್ಟು ಗೌಜಿ ಮಾಡಿತ್ತು, ಗುಡಾಕೇಶ ಅಂತ ಹೇಳಿತ್ತು. ನಿದ್ದೆಯನ್ನು ಗೆದ್ದವನು ಅಂತ. ದೊಡ್ಡ ಸಂಗತಿಯಲ್ಲ. ಏನೋ ಒಂದು ಹೊತ್ತಿಗೆ ಯಾವುದೋ ಒಂದು ಸಮಯಕ್ಕೆ 1 ಗಂಟೆಯಲ್ಲಿ ಕೆಲವೊಮ್ಮೆ, ಹಾಗೆ ಕೆಲವರು ಯಕ್ಷಗಾನದವರು ಇರ್ತಾರೆ ನಿದ್ದೆ ಗೆದ್ದವರು ಅಂತ, ಮರುದಿನ ಬಿದ್ದವರೇ ಅವರು. ಬಿಡಿ, ಅವರು ಬಿಡಿ, ಯಕ್ಷಗಾನ ವೇಷ ಹಾಕಿ ಕುಣಿದವರಲ್ಲ. ನೋಡ್ಲಿಕ್ಕೆ ಹೋದವನು ಚಂಡೆಪೆಟ್ಟು ಕೇಳಿ ಕೇಳಿ ಅವನು ಮರುದಿನ ನಾರಾಯಣಾಯ ನಮಃ ಹೇಳುವಾಗಲೂ ಅವನಿಗೆ ಕೇಳು ಚಂಡೆಪೆಟ್ಟೆ. 6-7 ಗಂಟೆ ಚಂಡೆಪೆಟ್ಟೆ ಕೇಳಿದವ ಮರುದಿನ ಜಪ ಮಾಡುವಾಗ ಅದನ್ನೇ ಕೇಳಿಕೊಳ್ತಾ ಇರ್ತಾನೆ, ಮತ್ತೆ ನಿದ್ದೆ ಮಾಡದಿರ್ತಾನೆ. ತಲೆಯೇ ಹೊರಟೋಗಿರ್ತದೆ, 12 ಆಗಿರ್ತದೆ. ವಿಚಿತ್ರ ನೋಡಿ. ನಿರಂತರವಾಗಿ ಅದರ ಕೇಳ್ಮೆ ಎನ್ನುವುದು ಮರಗಟ್ಟಿ ಹೋಗಿರುವಾಗ ನಮ್ಮ ಬದುಕಿಗಿರ್ತದೆ. ಅವಸ್ಥೆಗಳನ್ನು ನಾವು ದಾಟುವುದಾದರೆ ಹೇಗೆ, ಕಂಟ್ರೋಲ್ ಮಾಡುವುದಾದರೆ ಹೇಗೆ? ಅದನ್ನು ಅವಸ್ಥಾತ್ರಯಗಳು ಸಹಜವಾಗಿ ನಮ್ಮ 24 ಗಂಟೆಯನ್ನು ಗಟ್ಟಿ ಮಾಡಿಬಿಟ್ಟಿವೆ ಅವುಗಳು. ಹೆಚ್ಚಿನವರೆಲ್ಲ ನಿದ್ದೆ ಗಟ್ಟಿ ಮಾಡದಿದ್ದರೂ ಸ್ವಪ್ನ ಕಾಣ್ತಾ ಇರ್ತಾರೆ. ಇನ್ನು ಕೆಲವರು ಎಚ್ಚರದಲ್ಲೇ ಸ್ವಪ್ನ ಕಾಣುವವರು ಇರ್ತಾರೆ. ಹೀಗಾಗಿ ಯಾವುದರ ಮೇಲೆ ನಮಗೆ ಪ್ರಭುತ್ವ ಇಲ್ಲ. ನಾನು ಹೇಳ್ತೇನೆ, ನಿದ್ದೆ ಮಾಡ್ತೀರಾ ಮಾಡಿ, ಮಾಡುವಾಗ ಮಾಡಿ, ಮಾಡಬೇಕಾದಾಗ ಮಾಡಿ, ಮಾಡಿದ ತಕ್ಷಣ ಮಾಡಿ ಅಂತ. ಮಲಗಿದ ತಕ್ಷಣ ನಿದ್ದೆ ಮಾಡಿದರೆ ಅವನು ನಿಜವಾದ ಒಂದು ಯೋಗಿ, ನಿದ್ರಾಯೋಗಿ. ಎಚ್ಚರವಾಗಿ ಸ್ವಿಚ್ ಆಗಿದ ತಕ್ಷಣ ಲೈಟ್ ಆಗೋದಿಲ್ವ ಹಾಗೆ ಪೂರ್ಣ ಎಚ್ಚರ, ಪೂರ್ಣ ನಿದ್ದೆ. ಸ್ವಿಚ್ ಆಫ್ ಮಾಡಿದ ತಕ್ಷಣ ಬೆಳಕು ಪೂರ್ತಿ ನಂದು ಹೋಗುವಾಗೆ ನಿದ್ದೆ. ಈ ಅಭ್ಯಾಸವೇ ಒಂದು ದೊಡ್ಡ ಸಂಗತಿ. ಆದ್ದರಿಂದ ಕೃಷ್ಣ ಯುಕ್ತಾಹಾರ ವಿಹಾರ ಯುಕ್ತ ಸ್ವಪ್ನಾವಬೋಧಸ್ಯ ಇದನ್ನು ಹೇಳಬೇಕಾ? ದಿನವಹಿ ಕಾರ್ಯಕ್ರಮದಲ್ಲಿ ನಮ್ಮ ದೈನಂದಿನವಾದ ಕೇವಲ ಶಾರೀರಿಕವಾದ ಒಂದು ಅಥವಾ ನಮ್ಮದೇ ಆದ ಒಂದು ಸುಖ ದುಃಖಗಳ ಅನುಭವದ ವ್ಯವಸ್ಥೆಯಲ್ಲಿ ಕೃಷ್ಣ ಹೇಳಬೇಕಾ? ಚಂದ ಮಾಡಿ ಮಲಗು, ಚಂದವಾಗಿ ಎದ್ದಿರು, ಇದನ್ನು ಹೇಳುವುದಾ? ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಚಂದ ಮಾಡಿ ನಿದ್ದೆ ಮಾಡುವವನಿಗೆ, ಒಳ್ಳೆ ರೀತಿಯಿಂದ ಎಚ್ಚರಗೊಳ್ಳುವವನಿಗೆ ಯೋಗ ಎನ್ನುವುದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತದೆ. ಅವನ ನಿಜವಾಗಿ ಪಾರು ಮಾಡುತ್ತದೆ, ಅವನ ದುಃಖ ದುಮ್ಮಾನಗಳನ್ನು ದೂರ ಮಾಡುತ್ತದೆ. ಈ ರೀತಿಯಾಗಿ ಒಂದು ಯೋಗಶಾಸ್ತ್ರದ ಬಗ್ಗೆ ಒಬ್ಬ ಯೋಗೇಶ್ವರನಾಗಿ ಕೃಷ್ಣ ಹೇಳಬೇಕಾದ್ರೆ ಮಲಗು ಅಂತಾರೆ, ಏಳು ಅಂತಾನೆ. ಅದರಲ್ಲಿ ಆಚಾರ್ಯರು ನೋಡಿ ಕೃಷ್ಣಾಷ್ಟಮಿ ಅಂದು ಇಷ್ಟೆಲ್ಲ ಗೌಜಿ ಇದೆ. 12 ಗಂಟೆ ಮಧ್ಯರಾತ್ರಿ ಚಂದ್ರೋದಯದವರೆಗೆ ಕಾದು ಕೂತು 1 ಗಂಟೆವರೆಗೆ ಚಂದ್ರನಿಗೂ ಅರಿಕೆ ಕೊಟ್ಟು ಎಲ್ಲ ಪಾತ್ರೆ ಪದಾರ್ಥಗಳನ್ನೆಲ್ಲ ಇದ್ದದ್ದನ್ನೆಲ್ಲ ಮುಚ್ಚಿಟ್ಟು ಕಾಣ್ತವೆ, ನೋಡ್ತಾ ಇವೆ ನಮ್ಮನ್ನವುಗಳು, ಕೈ ಬೀಸಿ ಕರಿತಾ ಇವೆ ಕೃಷ್ಣ ಪ್ರಸಾದ. ಆದರೂ ಮುಚ್ಚಿಟ್ಟು ಆಚಾರ್ಯ ಹೇಳ್ತಾರೆ ವಿಶ್ವಾಯತಿ ಚ ಮಂತ್ರೇಣ ತದ ಸ್ವಾಪಂ ಸಮಾಚರೇತಂದ. ನನಗೆ ತುಂಬ ಖುಷಿಯಾಗೋದಾಗಿ ಅವ್ರು ಹೇಳೋ ಗೆರೆಯಲ್ಲಿ. ಆನಂತರ ಒಂದು ಮಂತ್ರ ಹೇಳಲಿಕ್ಕುಂಟು, ಅದು ಹೇಳಿಬಿಟ್ಟು ಗಡ್ದು ಮಲಗು ಅಂತ ಅವ್ರು ಹೇಳು, ಗಡ್ದು ಮಲಗು ಅಂತ ಆಚರೇತಂದ. ಹಾಗೆಲ್ಲ ನಮಗೆ ಉಪಸರ್ಗಗಳೆಲ್ಲ ಮಾತಾಡೋದಿಲ್ಲ, ಮೌನಕ್ಕೆ ಶರಣಾಗ್ತಾವೆ. ಪಾರಾಯಣ ಎಲ್ಲಿ ಹೇಳಲಿಲ್ಲ. ಆಚಾರ್ಯ ಹೇಳ್ತಾರೆ ಕೃಷ್ಣನ ಕಥೆ ಆಯ್ತಲ್ಲ, ಜನ್ಮೋತ್ಸವ ಆಯ್ತಲ್ಲ, ಅವನು ಮಲಗಲಿ ನೀನು ಮಲಗು ಅಂತ. ಓಹೋ ಹೌದಲ್ಲ, ಒಂದು ಮಗು ಹುಟ್ಟಿ ಬಂತು ಒಂದು ಯೋಚನೆ ಮಾಡುವಾಗ ಸ್ವಲ್ಪ ತಲೆ ಖರ್ಚು ಮಾಡು, ಅದನ್ನು ಯಾಕೆ ಅಳಿಸಬೇಕು? ಮಲಗಿಸಿಬಿಡು, ನೀನು ಮಲಗಿಬಿಡು. ನಾವು ಅದನ್ನು ಬೆಳಿಗ್ಗೆವರೆಗೆ ತೊಟ್ಟಿಲುದ್ದ ತೂಗುವುದು, ಪಾರಾಯಣ ಅಂತ ಮಾಡೋದು, ಗೌಜಿಯಿಂದ ಕುಣಿಯುವುದು ಮತ್ತೆ ಉಪವಾಸ ಇರುತ್ತೆ. ನಿಜವಾಗಿ ಕುಣಿದವರು ಆವತ್ತು ಭಜನೆಯಲ್ಲಿ ಖಂಡಿತ ತಿಂದಿರ್ತಾರೆ, ನಾನು ಹೇಳ್ತೇನೆ.
ಉಪವಾಸಕ್ಕೂ ಕುಣಿತಕ್ಕೂ ಸಂಬಂಧ ಇಲ್ಲ, ಅದು ಎಣ್ಣೆ ಸೀಗೆ ಇದ್ದ. ಆಚೆ ಬದಿಯಿಂದ ಇಲ್ಲಿ ನಮ್ಮೆದುರು ಕುಡಿದಿರ್ಲಿಕ್ಕಿಲ್ಲ, ಕುಣಿಲಿಕ್ಕಿಲ್ಲ, ಆಚೆ ಹೋಗಿ ಕುಡಿದಿರಬೇಕು, ಸಾಧ್ಯವೇ ಇಲ್ಲದ ಮಾತು. ಅದಕ್ಕೆ ಆಚಾರ್ಯ ಹೇಳಿದ್ದು ಮಲಗಿ ಮಲಗಿ ಚೆನ್ನಾಗಿ ಮಲಗಿ ಅಂತಾರೆ. ಇನ್ನು ಅಲ್ಲೇ ಬಿದ್ದುಕೊಳ್ಳೋದು. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣೋತ್ಸವ, ನೆಲದಲ್ಲೇ ಹೊರಗಬೇಕು, ಗೋಡೆಯಲ್ಲೇ ಇರಬೇಕು, ದೇವರ ಕೊನೆಯಲ್ಲೇ ಹೀಗೆ ಮಗ್ಗಿಸಿದ್ರೆ ಸಾಕು, ಚಾವಡಿಯಲ್ಲಿ ಕಾಲು ಚಾಚುವ, ಜಗಲಿಯಲ್ಲಿ ಬಿದ್ದಿರುವ, ಪಟ್ಟೆ ಮಡಿಯಲ್ಲೇ ಆಗಿರುವ, ಏನಿಲ್ಲ, ಹೋಗಯ್ಯ ಗಡದ್ದಾಗಿ ಹಾಸಿಗೆಯಲ್ಲೇ ಉರುಳಿಬೇವು ಅಂದು. ನಂಗೆ ಖುಷಿಯಾಗೋದು ಹಾಗೆ. ಎಲ್ಲ ಬಿಟ್ಟು ಸೀದಾ ಬಂದು ದೇವರ ಕೊನೆ ಇರಲಿ, ನಿನ್ನ ಕೊನೆ ಹೋಗಿ ಮಲಗ, ಒಳ್ಳೆ ಮಲಗ, ಬೆಡ್ ಹಾಕಿಕೊಂಡು ಹಾಸಿಗೆಯಲ್ಲಿ ಮಂಚ ಏರಿ ಹಾಕೋ, ಏನು ತೊಂದರೆ ಇಲ್ಲ, ಏನು ಅನ್ಯಾಯ ಆಗೋದಿಲ್ಲ ಅಂತ. ಬಹಳ ಖುಷಿಯಾಗುತ್ತೆ. ಅಂದರೆ ಸಿದ್ಧಾಂತವನ್ನು ದೈಹಿಕವಾಗಿ ನಾವು ಎಷ್ಟು ಸುದೃಢವಾಗಿರಬೇಕು, ಮಾನಸಿಕವಾಗಿ ಮಂತ್ರಚಿಂತನೆಗೆ ಗಟ್ಟಿಯಾಗ್ತೇವೆ ಅನ್ನೋದನ್ನು ತೋರಿಸಿಕೊಟ್ಟವರು. ಅಭ್ಯಾಸ ಮಾಡಬೇಕು ಸರಿ, ಆದರೆ ಅಭ್ಯಾಸವನ್ನೇ ಹಠಯೋಗದಲ್ಲಿ ನಿಲ್ಲಿಸಿ ದೇಹವನ್ನು ದಂಡಿಸುವುದರಲ್ಲಿ ಒಂದು ಪರಮಾವಧಿ ತಾತ್ಪರ್ಯ ಹೇಳುವಾಗಿರಬಾರ್ದು. ದಂಡನೆ ಬೇಕು, ಇಲ್ಲ ಅಲ್ಲ, ಆದರೆ ಅದಕ್ಕೊಂದು ವ್ಯವಸ್ಥೆ ಬೇಕಂತ ಕೃಷ್ಣ ಆಗಿ ಯುಕ್ತ ಅಂತೇಳಿ, ಯುಕ್ತಾಹಾರ ವಿಹಾರಸ್ಯ ಎಲ್ಲದಕ್ಕೆ ಹೇಳ್ತಾನೆ. ಆಟೋಟಗಳಿಗೂ, ಊಟ ಪಾಠಗಳಿಗೂ, ನಿದ್ದೆ ಎಚ್ಚರಗಳಿಗೂ ಒಂದೊಂದು ವ್ಯವಸ್ಥೆಯನ್ನು ಶಾಸ್ತ್ರೀಯವಾಗಿ ಕಾಪಾಡು. ರಿಡ್ಯೂಸ್ ಮಾಡ್ತವ, ಕಮ್ಮಿ ಮಾಡ್ತಾವೆ, ಜಾಸ್ತಿ ಮಾಡ್ತಾ ಇರೋದಲ್ಲ. ಸಣ್ಣ ಮಗುವಿಗೆ 10-12 ಗಂಟೆ ಬೇಕು, ದೊಡ್ಡದಾದಾಗ 6-8 ಗಂಟೆಗೆ ತರಲಿಕ್ಕೆ ಬರ್ತದೆ. ಇನ್ನೂ ದೊಡ್ಡದಾದಾಗ ಮತ್ತೆ 8-10 ಗಂಟೆಗೆ ಹೋಗ್ತದೆ, ಅದು ಹೋಗ್ತದೆ, ಬರೋದಲ್ಲ ಹೋಗೋದು, ಬಿತ್ಕೊಳ್ಳೋದು ಫೈಲ್ ಆಗ್ತದೆ, ಹಾಗೆ ಆಗೋದು. ಅದು ತೊಂದರೆ ಇಲ್ಲ, ಕೈ ಮೀರಿದ ಸಂಗತಿಗಳು. ಹಾಗೆ ಇದೊಂದು ಯುಕ್ತವಾದಂಥ ಪೀರಿಯಡಲ್ಲಿ ಯುಕ್ತವಾದದ್ದನ್ನೇ ನಡೆಸ್ಬೋದಲ್ಲ. ಹೀಗೆ 3 ಅವಸ್ಥೆಗಳ ಜೊತೆಯಲ್ಲಿ ಧ್ಯಾನಕ್ಕೆ ಇನ್ನು ಆಚೆಗೆ ಹೋಗಲಿಕ್ಕೂ ಬರುತ್ತೆ ಅಂತ ಮುನಿಯಲ್ಲಿ ಹೇಳಿದರು. ಮುನಿ ಅಂದರೆ ಅವನು ಮೌನನಾಗ್ತಾನೆ, ಮೌನ ಮನನಕ್ಕೆ ಧ್ಯಾನಕ್ಕೆ ಹೋಗ್ತದೆ. ಹಾಗೆ ಆಚಾರ್ಯರು ಧ್ಯಾನ ಮಾಡ್ತಿದ್ರು. ಅದರ ಒಬ್ಬ ಧ್ಯಾನಿಯಾಗಿ ಮೌನಿಯಾಗಿ ಕೂತ ನಾನು ಅಂತರಂಗದ ಚಕ್ಷುಸ್ಸಿನಲ್ಲಿ ನೋಡಿಕೊಟ್ಟ ಹಾಡಿದು ಚಿಂತನೆ ಇದು ಅಂತ ಹೇಳಿಕೊಳ್ಳಿಕ್ಕೆ ಆನಂದ ತೀರ್ಥ ಮುನಿ. ನಮಗೆ ಋಷಿಗಳು ಕೊಟ್ಟದ್ದು ಮಾತ್ರವೇ ಪ್ರಮಾಣ, ಉಳಿದದ್ದಕ್ಕೇನು ಹೆಚ್ಚು ಬೆಲೆ ಇಲ್ಲ. ಹಾಗಾಗಿ ನಾವು ವ್ಯಾಸರು ಕೊಟ್ಟದ್ದನ್ನು ಓದ್ತೇವೆ, ಮಧ್ವಾಚಾರ್ಯ ಕೊಟ್ಟದ್ದು ನಮಗೆ ಯಾಕೆ? ಅವರು ಒಂದು ಜೀವಕರ್ತೃತ್ವ ತದ ಸಾಧು ಅಂತ ಹೇಳಿಕೊಂಡು ನಮ್ಮದು ತರ್ಕ ಎಲ್ಲ ಇರ್ತದೆ. ಹೇಗೆ ಯಥಾ ಒಬ್ಬನನ್ನು ಉಲ್ಲೇಖ ಮಾಡ್ತೇವೆ, ಬ್ರಹ್ಮದತ್ತ ಇವ ಅಂತ. ಅವನೊಬ್ಬ ಬ್ರಹ್ಮದತ್ತ ಇದ್ದಾನೆ, ಅವನು ಮಾಡಿದ ಪದ್ಯ ಸಮ ಇಲ್ಲ, ಹಾಗಾಗಿ ಅವನು ಏನೋ ಒಂದು ತೋಚಿದ್ದು ಬರೆದಿದ್ದಾನೆ, ಬರೆದದ್ದೆಲ್ಲ ಸಾಕೂತಾಗಿ ಸಫಲವಾಗಿ ಹಾಗೆ ಹಾಕಬೇಕು ನಿಯಮ. ನನ್ನ ಹಾಗೆ ಅಂತ ಇಟ್ಕೊಳ್ಳೋ, ಮತ್ತೆ ನಾನು ಹಾಗೆ ಬರೀತೇನೆ, ಉತ್ತರಕ್ಕೆ ಉಪಯೋಗ ಆಗೋದಿಲ್ಲ, ಹೇಗೋ ಹಾಗೆ ಅವನು ಬರೆದಿದ್ದಾನೆ, ಪ್ರಯೋಜನ ಆಗಿ ಮಧ್ವಾಚಾರ್ಯರು ಅಂತ ಹೇಳಿಬಿಡ್ತೆ. ಮಧ್ವಾಚಾರ್ಯ ಕೊಟ್ಟ ಸ್ತೋತ್ರಕ್ಕೂ ಬೆಲೆ ಇಲ್ಲ, ಸಾಮಾನ್ಯ ಜೀವನಂತೆ ಅಂತ ಹೇಳಿದ. ಅದಕ್ಕೆ ಮುನಿ ಅಂದು, ನಾನು ಮುನಿಯಾಗಿ ಬರೆದದ್ದು, ನಾನು ಶಾಸ್ತ್ರವನ್ನು ಮನನ ಮಾಡಿ ಬರೆದಿದ್ದೇನೆ ನಿನ್ನೆ ಹೇಳಿದ್ದೆ ನಾನು, ಆನಂದ ತೀರ್ಥ ಮುನಿ ಅಂತ. 16 ಶಾಸ್ತ್ರಗಳ ಹಿನ್ನೆಲೆಯಲ್ಲಿ 18 ಶಾಸ್ತ್ರಗಳ ಸಾರವಾಗಿ ಕೊಟ್ಟದ್ದು ಎನ್ನುವುದು ಬಂತು. ಈಗ ಹಾಗಲ್ಲ, ನಾನು ಮೌನ ವಹಿಸಿ ಧ್ಯಾನಕ್ಕೆ ನಿಂತು ಪ್ರಮಾಣಗಳನ್ನು ಪ್ರಣವವನ್ನೆಲ್ಲ ಅಭ್ಯಸಿಸಿಕೊಂಡು ಜಪ ಮಾಡಿ ಸಿದ್ಧಿಯಿಂದ ಇದನ್ನು ಹೊರಗೆ ತಂದಿದ್ದೇನೆ. ಹಾಗಾಗಿ ಇದಕ್ಕೆ ಬೆಲೆ ಇದೆ, ಇದು ಶಾಸ್ತ್ರವನ್ನು ಭಗವಂತನಿಗೆ ಸಮರ್ಪಿಸಲು ಸಮರ್ಥವಾಗಿದೆ ಅಂತ ಹೇಳಿಕೊಳ್ಳಿಕ್ಕೆ ಮೊದಲೇ ತನ್ನ ಹೆಸರಿನ ಅದನ್ನೆಲ್ಲ ಹಾಕಿಕೊಂಡಿದ್ದಾನೆ. ಅವರ ಸಾಧನೆಯನ್ನು ಗುರುತಿಸುವ ಲೋಸುಗ 2 ಅಕ್ಷರವನ್ನು ಸಿಕ್ಕಿಸಿಕೊಂಡು ಇದನ್ನು ಮತ್ತೆ ಹೇಗೆ ಹೇಳೋದು? ನಮಗೆ ಹೇಗೆ ತಿಳಿಸ್ತಾರೆ? ಅವರು ತನ್ನ ಸಾಧನೆಯನ್ನು ತೋರಿಸಿಕೊಡುವ ರೀತಿಯಾಗಿರ್ತದೆ, ಶಬ್ದದ ಮೂಲಕವೇ ಹೇಳಬೇಕು, ಮತ್ತೇನಿಲ್ಲ, ಮತ್ತೆ ಏನು ತೋರಿಸಲಿಕ್ಕೆ ಬರುವುದಿಲ್ಲ. ಅವರು ಆಗ ಮಾಡಿದ ಸಾಧನೆಗಳು, ಅದು ರಹಸ್ಯದಲ್ಲೇ ನಡೆಸಿರತಕ್ಕಂಥ ಸಾಧನೆಗಳು ನಮಗೆ ಹೇಗೆ? ಅದು ಜನ್ಮಾಂತರಗಳಲ್ಲಿ ಎಷ್ಟೋ ಪೂರ್ವದಲ್ಲಿ ಯುಗಗಟ್ಟಲೆ ಮಾಡಿದ ಸಾಧನೆಗಳನ್ನು ನಾವು ಕಲ್ಪಿಸುವುದಾದರೆ ಹೇಗೆ, ತಿಳಿಯುವುದಾದರೆ ಹೇಗೆ, ಅದನ್ನೆಲ್ಲ ಒಟ್ಟು ಮಾಡಿಕೊಂಡು ಆನಂದ ತೀರ್ಥ ಮುನಿ. ಮತ್ತು ಯಾರಿವರು? ಸದಿತಿ ಪ್ರಾಣ. ಈಗಲೇ ಹೇಳಿದ್ದೆ ನಾನು ಪ್ರಾಣ ಬರೆದಿದ್ದೇನೆ. ಎಷ್ಟೋ ಜನ ಮುನಿಗಳಿರ್ಬೋದು ನಿಮಗೆ, ಆದರೆ ಇದು ಪರಮೋಚ್ಚನಾದ ಮುನಿ, ಎಲ್ಲ ಶಾಸ್ತ್ರಗಳನ್ನು ಓದಿಕೊಂಡವ, ಮೋಕ್ಷ ಶಾಸ್ತ್ರದೆಡೆಗೆ ಸಾಗಿದವ, ಪುರುಷಾರ್ಥಗಳು ಧರ್ಮಾರ್ಥ ಕಾಮಗಳು ಇದ್ದರೂ ಪರಮಪುರುಷಾರ್ಥವಾಗಿ ಮೋಕ್ಷ, ಆ ಶಾಸ್ತ್ರವನ್ನು ಓದಿಕೊಂಡಿದ್ದೇನೆ, ಅದನ್ನು ನಾನು ಮೌನವಹಿಸಿ ಕೊಟ್ಟಿದ್ದೇನೆ. ನಾನು ನಾನೇ ಪ್ರಾಣ. ಯಾಕೆ ಪ್ರಾಣ ಸತ್ ಅಂದರೆ ಎಲ್ಲ ಕಡೆ ಇರುವವನು, ಆದ್ದರಿಂದ ಅಸ್ತಿ ಇತಿ ಸತ್ ಅಲ್ವ, ಸರ್ವತ್ರ ಅಸ್ತಿ ಇತಿ. ಪ್ರಾಣವಿಲ್ಲದ ಜಾಗ ಇಲ್ಲ, ಗಾಳಿ ಇಲ್ಲದ ಮಣ್ಣಿಲ್ಲದ್ದು ಹೇಳ್ಬೋದು, ಇಲ್ಲ ಅಂತ. ಎಲ್ಲಿ? ನೀರಿನಲ್ಲಿಲ್ಲ ಹೇಳಲಿಕ್ಕೆ ಆಗ್ತದೆ. ನಾವು ನೀರನ್ನು ಇಲ್ಲ ಹೇಳ್ಬೋದು, ಇಲ್ಲಿ ಮಣ್ಣಿನಲ್ಲಿ ಹೇಳ್ಬೋದು ಬೇಕಾದರೆ. ಹಾಗೆ ಈ ಭೂತಗಳ ಬಗ್ಗೆ ಒಂದೊಂದನ್ನು ಇಲ್ಲ, ಗಾಳಿಯಲ್ಲಿಲ್ಲ ಹೇಳುವಂತೆ ಹೇಳಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ ಅಧಿದೇವನಾದ ಪ್ರಾಣನನ್ನು ಇಲ್ಲ ಹೇಳಲಿಕ್ಕೂ ಆಗುವುದಿಲ್ಲ, ಬಿಡಲಿಕ್ಕೆ ಬರುವುದಿಲ್ಲ. ಮತ್ತು ಭಗವಂತ ಇದ್ದಲ್ಲಿ ಎಲ್ಲ ಇರ್ತಾನೆ. ಯಾಕೆ? ಭಗವಂತನ ಹೇಳಿಕೊಂಡಿದ್ದ. ಇರುವುದು ಅಂದರೆ ನಾವು ಇಲ್ವೋ ಕೇಳ್ತೇವೆ ನಾವು. ಜೀವರಿದ್ದಾರೆ, ಮತ್ತು ಪ್ರಾಣ ಮಾತ್ರ ಏನು ದೊಡ್ಡ ಸಂಗತಿ. ಜೀವನಿದ್ದಾನೆ ಅನ್ನೋದು ಸತ್ಯ, ಆದರೆ ಎಲ್ಲೆಡೆ ಇಲ್ಲ, ಅವನವನು ಏಕದೇಶದಲ್ಲಿ ಇರ್ತಾನೆ. ಆದರೆ ತರ್ಕದಲ್ಲಿ ಒಂದು ಭಾಷೆ ಇರ್ತದೆ,
ಅವಚ್ಛೇದಕ ಧರ್ಮ ಅಂತ ಹೇಳಿಕೊಂಡು ಜೀವ ಎನ್ನುವುದೊಂದು ಧರ್ಮ ಮಾಡಿಕೊಳ್ಳಿ. ಈಗ ನೀರಿಟ್ಕೊಳ್ಳಿ, ನೀರು ಎನ್ನುವುದು ನಮ್ಮ ಮಧ್ವ ಸರೋವರದ ನೀರು ಅಂತ ಇಟ್ಟುಕೊಳ್ಳುವ. ಇದು ಎಲ್ಲ ಕಡೆ ಉಂಟು ಹೇಳುವ ಅಂದರೆ ಮಧ್ವ ಸರೋವರದ ನೀರು ಎಲ್ಲ ಕಡೆಯಲ್ಲಿ ಇಲ್ಲ, ಆದರೆ ನೀರು ಎನ್ನುವುದು ಎಲ್ಲ ಕಡೆ ಉಂಟು. ಯಾಕೆ? ನೀರು ಎನ್ನುವುದು ಮಧ್ವ ಸರೋವರದಲ್ಲಿ ಒಂದೇ ಧರ್ಮ, ನೀರಿನ ಧರ್ಮ. ತೃಷ ಪರಿಹಾರ ಮಾಡ್ತದೆ, ಬ್ರೈಟ್ ಆಗಿರುತ್ತದೆ, ಇನ್ನೇನೇ ಹೇಳುವ ತಂಪನ್ನು ಕೊಡುತ್ತದೆ. ಈ ಒಂದು ಧರ್ಮವನ್ನು ಹೊತ್ತುಕೊಂಡ ನೀರು ಎನ್ನುವ ಒಂದು ಜಡವಾದ ಪದಾರ್ಥ ಉಂಟಲ್ಲ, ಅದು ಎಲ್ಲಿದ್ರೂ ಒಂದೇ ಅಲ್ವಾ. ಹಾಗಾಗಿ ನೀರು ಎಲ್ಲ ಕಡೆ ಉಂಟು ಹೇಳಿಬಿಡ್ತು. ಅದು ತರ್ಕದ ರೀತಿ. ಅದು ಅವಚ್ಛೇದಕತ್ವೇನ ಹೇಳಿಕೊಂಡು ಧರ್ಮವನ್ನು ಒಂದು ಮಾಡಿಕೊಂಡು ಎಲ್ಲದರಲ್ಲಿ ಇರತಕ್ಕ ಒಂದು ಧರ್ಮ ಸಮೀಕರಣ ಮಾಡಿಕೊಂಡು, ಆದರೆ ಎಕ್ಸ್ಕ್ಲೂಸಿವ್ ಕೇಳಿಕೊಂಡು ಮಧ್ವ ಸರೋವರದ್ದು ನೀರು ಉಂಟಾ ಹಾಗೆ ಕೇಳಿದರೆ ಸಿಕ್ಕಿ ಬಿಡ್ತಾರೋ. ಮಧ್ವ ಸರೋವರದ್ದು ನೀರು ಒಂದೇ ಅಲ್ವಾ ಹೇಳ್ತಾರೆ. ಮತ್ತು ನಾವೆಲ್ಲ ಹೇಳಿಕೊಳ್ಳೋದಿಲ್ಲ, ಎಲ್ಲರೂ ಒಂದೇ. ಯಾಕೆ? ಹರಿಯುವ ನೆತ್ತರು ಒಂದೇ ಅಂತ. ಅದು ಮತ್ತೆ ABCD ಎಲ್ಲ ಗುರುತಿಸುವುದು ಯಾಕೆ? ಅದೆಲ್ಲ ಕೇಳಬೇಡಿ ಅಂತ. ಪಾಸಿಟಿವ್ ನೆಗೆಟಿವ್ ಎಲ್ಲ ಹೇಳೋದೇನು? ಒಬ್ಬರಿಗೆ ಕೊಟ್ಟರೊಮ್ಮೆ ಆಗುವುದಿಲ್ಲ, ಕೆಲವರು ಹಿಡಿಯುವುದಿಲ್ಲ. ಆದರೆ ಹೇಳುವಾಗ ಅದರ ಕೆಂಪು ಒಂದೇ ಅಲ್ವಾ ಹೇಳ್ತಾರೆ. ಅದರಲ್ಲಿಯೂ ಕೆಂಪಿನಲ್ಲಿ ಎಷ್ಟು ಕಲರ್ ವೇರಿಯೇಷನ್ಸ್ ಉಂಟು. ಡಾರ್ಕ್ ಕೆಂಪಿದೆ, ಮತ್ತು ಸ್ವಲ್ಪ ಕಡಿಮೆ ಇದೆ, ಡಲ್ ಇದೆ, ರೆಡ್ಡಿಶಮ್, ಮತ್ತು ಇನ್ನೊಂದು ಕಮ್ಮಿ ಇದೆ, ಪಿಂಕ್ ಕಲರಿಗೆ ಬರ್ತದೆ ಎಲ್ಲ ಹೇಳಿಕೊಳ್ತೇನೆ. ಮೆಜೆಂಡಾ ಇದೆ, ಅದು ಅವರಿಗೆ ಗೊತ್ತು, ಕಲರ್ ಹೇಳುವವರಿಗೆ ಗೊತ್ತು ಯಾವುದು ಅಂತ. ಮತ್ತು ಇದನ್ನು ಯಾಕೆ ಪಿಂಕ್ ಕರಿಬೇಕು, ಅದನ್ನು ಯಾಕೆ ಮೆಜೆಂಡಾ ಕರಿಬೇಕು, ಅವರಿಗೆ ಗೊತ್ತಿಲ್ಲ. ಏನೇ ಇರಲಿ, ಎಷ್ಟು ಬಗೆಯಿಂದ ಕೆಂಪನ್ನು ನೋಡಲಿಕ್ಕೆ ಆಗ್ತದೆ. ಹಾಗಾಗಿ ಬಣ್ಣದಲ್ಲಿಯೂ ಸರಿ ಇಲ್ಲ, ಗುಣಲಕ್ಷಣದಲ್ಲಿಯೂ ಸರಿ ಇಲ್ಲ, ಹೆಸರಿನಲ್ಲಿ ನಾವು ಪಾಸಿಟಿವ್ ನೆಗೆಟಿವ್ ಕೊಟ್ಟಿರ್ತೀವಿ. ಆಗಿರುವಾಗ ಮಧ್ವ ಸರೋವರದ ನೀರು ಅಂತ ನಾವು ಎಕ್ಸ್ಕ್ಲೂಸಿವ್ಲಿ ಕರೆದಾಗ ಯಾಕೆ ಆಗುವುದಿಲ್ಲ? ನನ್ನ ತರ್ಕದವರಿಗೆ ಬಾಧನೆ ಆಗ್ತದೆ, ಆದರೂ ಅವರು ಹೇಳಿಕೊಳ್ತಾರೆ, ಇಲ್ಲ ಜಡ ನೀರು ಒಂದೇ ಹೇಳಿಕೊಂಡು ಮತ್ತು ಅಷ್ಟು ಕೊನೆಯವರೆಗೆ ಅದನ್ನೇ ಕೂಗ್ತಾ ಇರ್ತದೆ, ನೀರು ಒಂದೇ ಅಂತ. ಆದರೆ ಆಗೋದಿಲ್ಲ ಹೇಳೋದು ಹೇಗೆ ಹೇಳುವ? ಅಕ್ಕಿ ಎಷ್ಟು ವೆರೈಟಿ ಇಲ್ಲ, ಅದು ಅಕ್ಕಿ ಒಂದೇ ಹೇಳಲಿಕ್ಕಾಗತ್ತೆ. ಇಲ್ಲಿ ಬೆಳೆಯುವ ಅಕ್ಕಿಯ ಕಥೆಯೇ ಬೇರೆ, ಉತ್ತರ ದೇಶದಲ್ಲಿ ಬರೀತಕ್ಕಂಥ ಅಕ್ಕಿಯ ಜಾತಿಯೇ ಬೇರೆ, ದನಗಳು ಇದ್ದಾಗೆ, ಹಾಲುಗಳು ಇದ್ದಾಗೆ. ಹಾಗಾಗಿ ಇದನ್ನೆಲ್ಲ ವ್ಯತ್ಯಾಸ ಇಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆಚಾರ್ಯರು ಇದೆಲ್ಲ ಭಿನ್ನ ಅಷ್ಟ ಭಿನ್ನ ಧರ್ಮ ಅಷ್ಟ ಪದಾರ್ಥ ನಿಖಿಲಾಭಿ, ಎಷ್ಟು ವಸ್ತುಗಳಿವೆ ಅಷ್ಟು ಧರ್ಮಗಳಿವೆ ಅಂದರು. ಹಾಲು ಅನ್ನೋದು ಒಂದೇ ಅಲ್ಲ, ಯಾಕೆಂದರೆ ಆ ಹಾಲು ಬೇರೆ, ಹಾಲು ಬೇರೆ ಅಂತಾರೆ ಅವರು. ಅದರ ಗುಣಲಕ್ಷಣಗಳು ಬೇರೆ, ಅದನ್ನು ಕುಡಿಯುವಾಗ ಆಗತಕ್ಕ ವಿಕಾರಗಳು ಬೇರೆ ಎಲ್ಲ ಹೇಳ್ತಾರೆ ಅವರು. ಹಾಗೆ ಪ್ರತಿಯೊಂದು ವಸ್ತು ಜಗತ್ತಿನಲ್ಲಿ ಒಂದರಾಗಿ ಒಂದು ಇಲ್ಲವೇ ಇಲ್ಲ ಅನ್ನುವರು ಆಚಾರ್ಯರು. ತೀರಾ ವೈಜ್ಞಾನಿಕವಾಗಿ ಹೇಳ್ತಾರೆ ಅದನ್ನು. ಯಾಕೆ ಇನ್ನೂ ನೀವು ಅದನ್ನು ನ್ಯೂಟ್ರಾನ್ ಅದು ಇದನ್ನು ಹೇಳಿಕೊಂಡು ಒಳಗೆ ಹೋದರೆ ಅದು ತುಂಬ ವ್ಯತ್ಯಾಸ ಇರೋದು ಕಾಣ್ತದೆ ಪ್ರತಿಯೊಂದರಲ್ಲಿ. ಈ ಸ್ಟೇಜ್ಗಳನ್ನೆಲ್ಲ ಗುರುತಿಸಿ ಧರ್ಮವನ್ನು ಉಲ್ಲೇಖಿಸಬೇಕು ಕೇಳುವರು ಆಚಾರ್ಯರು. ಮೇಲಿಂದ ಮೇಲೆ ನೋಡಲಿಕ್ಕೆ ಹೇಳುವುದಲ್ಲ. ಹಾಗಾದರೆ ಎಲ್ಲರೂ ಮನುಷ್ಯರು ಒಂದೇ ಹೇಳಿದಾಗ ಆಗ್ತದೆ. ಆಗ ನಾವು ಕೊರೋನಾದಲ್ಲಿ ಯಾರನ್ನು ದೂರ ಮಾಡಲಿಕ್ಕಿಲ್ಲ, ಎಲ್ಲ ಒಂದೇ ಮನುಷ್ಯ ಅಲ್ವ ಹೇಳೋದು. ಆಗ ರೋಗಿ ಬೇರೆ, ಪಾಸಿಟಿವ್ ಇದ್ದವ ಬೇರೆ, ಕ್ವಾರಂಟೈನಲ್ಲಿ ಯಾಕೆ ಬೇರೆ ಮಾಡ್ತೇವೆ ನಾವು? ಹಾಗೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಆಚಾರ್ಯ ಹೇಳಿದರು. ಪ್ರತಿಯೊಂದು ಒಂದರಾಗಿ ಇಲ್ಲ ಹೇಳಿದರು. ಅದರ ಒಂದು ಕೇಂದ್ರದಲ್ಲಿ ತಿರುಗತಕ್ಕಂಥ ಎಲೆಕ್ಟ್ರಾನ್ಗಳ ವ್ಯವಸ್ಥೆ, ಅದರಲ್ಲಿ ಬರತಕ್ಕಂಥ ವಿದ್ಯುತ್ ತರಂಗಗಳ ರೀತಿ, ಅದು ನಮಗೆ ವರ್ಕ್ ಮಾಡತಕ್ಕ ಕಂಡೀಷನ್ ಮೇಲೆ ಇವನ್ನೆಲ್ಲ ಗುರುತಿಸ್ತಾ ಟೋಟಲಿ ಒಂದು ರೀತಿಯ ಫಿಸಿಯಾಲಜಿ, ಒಂದು ಭೌತ ವಿಜ್ಞಾನವನ್ನು ಆಚಾರ್ಯ ಇಟ್ಟುಕೊಂಡು ಧರ್ಮದ ತುಂಬ ಸೂಕ್ಷ್ಮತೆಯನ್ನು ಅರಿವಿ ಎಲ್ಲಿ ಇಡೀ ಜಗತ್ತಿನಲ್ಲಿ ಯಾವುದೇ ಒಂದು ಸಮುದ್ರದ ದಂಡೆಯಲ್ಲಿ ಕೂತು ಹತ್ತಿರದ ಒಂದು ಮಣ್ಣಿನ ಕಣವು ಒಂದರಾಗಿ ಒಂದಿಲ್ಲ ಹೇಳುವ ಅಷ್ಟರ ಮಟ್ಟಿಗೆ ಆವತ್ತೇ ದಾಖಲೆ ಮಾಡಿದ್ರು ಅವರು. ನೀವು ಗುರುತಿಸಿ ನೋಡಿ ಅಂತೇಳಿ ಅದರ ಭಾಗವಿಜ್ಞಾನ ಮಾಡ್ತಾ, ಅದರ ಭಾರವನ್ನು ಗುರುತಿಸ್ತಾ, ಅದರ ಆಕಾರಗಳನ್ನು ಪರಿಶೀಲಿಸ್ತಾ, ಅದರ ದ್ರವ್ಯರಾಶಿಯ ಬಗ್ಗೆ ಹೇಳ್ದ. ಇವೆಲ್ಲ ಎಷ್ಟು ಪಾಠ ಉಂಟು ನೋಡಿ ಅವರ ಹತ್ರ. ಭೌತ ವಿಜ್ಞಾನದ ನೆಲೆಯಲ್ಲಿ ಮಾತಾಡಿದ ಒಂದು ಕಣ ಎರಡು ಹತ್ತಿರ ಇದೆ ಸಮುದ್ರ ದಂಡೆಯಲ್ಲಿ, ಆದರೆ ಅದನ್ನು ಗುರುತಿಸುವ ವಿಧಾನದಲ್ಲಿ ಎಷ್ಟು ವ್ಯತ್ಯಾಸ ಕಾಣ್ತದೆ ಹೇಳ್ತಾನೆ. ಇದಕ್ಕಾದ ಕಾರ್ಬೋಹೈಡ್ರೇಟ್ ನಾವು ಟೈಮ್ಸ್ ನೋಡಿದರೆ ಇದರ ಸಮಯ, ಅದರ ಸಮಯ, ಕಾಲಾವಧಿಗಳು ಇವನ್ನೆಲ್ಲ ಗುರುತಿಸ್ತಾ ಬಂದರೆ ಎಷ್ಟು ದೊಡ್ಡ ಅದ್ಭುತವಾದ ವಿಜ್ಞಾನ ತೆರೆದುಕೊಳ್ಳುತ್ತದೆ. ಹಾಗೆ ಇಷ್ಟನ್ನೆಲ್ಲ ಚಿಂತನೆ ಮಾಡ್ತಾ, ಪ್ರತ್ಯಕ್ಷ ಮಾಡ್ತಾ, ಅದನ್ನೆಲ್ಲ ಗಮನಿಸಿಕೊಂಡು ಯಾವತ್ತೂ ಇದ್ದವರಾಗಿ, ನಾವಿದ್ದ ಹಾಗೆ ಅಲ್ಲ, ನಮ್ಮಂತೆ ಅಲ್ಲ. ಯಾಕೆಂದರೆ ದೇವರು ಸೃಷ್ಟಿ ಮಾಡುವಾಗ ಅವನನ್ನು ಹಾಗೆ ಇಟ್ಟುಕೊಂಡ. ಕಸ್ಮಿನ್ನಹಂ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಕಸ್ಮಿನ್ನಹಂ, ನಾನು ಇದ್ದರೆ ಇರಬೇಕು, ಹೋದರೆ ಹೋಗಬೇಕು ಅಂತ ಹೇಳಿಕೊಂಡು ಸ ಪ್ರಾಣಮಸೃಜತ ಅಂತ. ಹಾಗಾಗಿ ನಾನು ಇದ್ದೇನೆ ಅಂತ ಭಗವಂತ ಪ್ರಾಣನನ್ನು ತಂದು ಸತ್ತು ಅಂತ ಕರೆದು, ನಾನು ಹೋದಲ್ಲಿ ಇರಬೇಕು, ನಾನು ಬಂದಲ್ಲಿ ಬರಬೇಕು, ಅಂಥವನು ನನಗೊಬ್ಬ ಬೇಕು ಹೇಳಿಕೊಂಡು ಪ್ರಾಣನನ್ನು ತಂದಿದ್ದಾನೆ, ನಮ್ಮನ್ನದಲ್ಲ. ಅದು ನಾವು ಅವನ ಜೊತೆಯಲ್ಲಿ ಇದ್ದೇವೆ ಹೇಳಲಿಕ್ಕಿಲ್ಲ. ನಾವು ಇದ್ದೇವೆ ಹೇಳಬೇಕಾದ್ರೂ ಅವನು ಹೇಳಬೇಕು ಒಳಗೆ ಕೂತು, ಇಲ್ಲಾದ್ರೇನುಂಟು. ದ್ರವ್ಯಂ ಕರ್ಮಚ ಕಾಲಶ್ಚ ಹೇಳಿಕೊಂಡ ಹಾಗೆ, ಜೀವವು ಯದನುಗ್ರಹತಸ್ತಂತ ಹೇಳಿದ ಹಾಗೆ, ಯಸ್ಯಾನುಗ್ರಹತಸ್ತಂತಿಯೋ ಹೌದು ಎಂಬುದರ ಪ್ರಾಣತತ್ವ ಹೌದು. ಅದನ್ನು ಪ್ರಾಣನ ಅನುಗ್ರಹದಿಂದಲೂ ನಾವಿದ್ದೇವೆ ಇರಲಿಕ್ಕೆ. ಮತ್ತು ಪ್ರಾಣನಿಗೊಂದು ವಿಚಿತ್ರ ಇದೆ, ಏನು ಗೊತ್ತೋ, ಅವರು ಇದ್ದಾಗಿರುವುದು ಅಂತ. ಅದು ಸರಿ ಇಲ್ಲ ಅಂದರೆ ಅವನಿಗೆ ಬಾಲ ಇಲ್ಲವಾ ಅಂತ. ಬಾಲ ಉಂಟು, ಮತ್ತೆ
ಬಾಲ ಇದ್ರೆ ಏನಾಯ್ತು ಕೇಳ್ತೇವನು. ಅದು ದೇಹದಲ್ಲಿ ಇರುವುದು, ಅವನಲ್ಲಿ ಅಲ್ಲ. ಬಳಿಕ್ತ ತದ್ವಪುಷೇದಾಯಿ ದರ್ಶದಂ, ಬರುವಾಗ ಬಂದ ಹಾಗೆ ಇದ್ದಾನೆ ಹೇಳುವುದು ಪ್ರಾಣನಿಗೆ ಮಾತ್ರ, ದೇವರಿಗಲ್ಲದೆ. ದೇವರಿಗೆ ಉಂಟೆ ಉಂಟು, ದೇವರು ಹೇಗೆ ಇರುತ್ತಾನೆ ಅವನಿಗಿದ್ದ ಬಿಟ್ಟದ್ದು. ಜೀವನಿಗೆ ಆಗಲ್ಲಲ್ಲ, ಇವ ಜೀವೋತ್ತಮ ಅಲ್ವಾ, ಜೀವಧರ್ಮ ಬೇಕಲ್ಲ. ಅಂದರೆ ಪ್ರಾಣ ಮಾತ್ರ ಬದಲಾಗುವುದಿಲ್ಲ, ಅದು ಸತ್. ಸತ್ಶಬ್ದವನ್ನು ಪ್ರಾಣನಿಗೆ ಇದ್ದಾನೆ ಅಂತ ಹೇಳಲಿಕ್ಕೆ ಹೊರಗಿನ ನೋಡಿಕೊಂಡ್ರೆ ಸರ್ವದಾ ಸರ್ವತ್ರಾಸ್ತಿ ಇತಿ ಅಂತ ಒಂದು ಅರ್ಥದಲ್ಲಿ ಆದರೆ, ಭಗವಂತ ಇದ್ದಲ್ಲೆಲ್ಲ ಬರ್ತಾನೆ ಹೋಗ್ತಾನೆ ಹೇಳುವುದೊಂದು ವಿಚಿತ್ರ ಅರ್ಥ. ಆದರೆ ಮೂರನೇ ಅರ್ಥದಲ್ಲಿ ವಿಶೇಷವಾಗಿ ಎಲ್ಲಿದ್ರೆ ಅವನಿಗೆ ಸಂಬಂಧಪಟ್ಟಂತೆ ಅವನ ಅವತಾರದಲ್ಲಿಯೂ ವ್ಯತ್ಯಾಸಗೊಳ್ಳದೆ ಹಾಗೆ ಇರ್ತಾನೆ, ಹಾಗೆ ಬರ್ತಾನೆ, ಹಾಗೆ ಹೋಗ್ತಾನೆ. ಜೀವನಿಗೆ ಮತ್ತೆಲ್ಲರಿಗೂ, ಪ್ರಾಣನನ್ನು ಹೊರತುಪಡಿಸಿದ ಎಲ್ಲರಿಗೂ ಈ ರೀತಿಯಾದ ವಿಕಾರಗಳು ಜಗತ್ತಿನಲ್ಲಿ ಬಂದಾಗ ಹೋದಾಗ ಆಗಿಯೇ ಆಗ್ತವೆ. ಕಡಿಮೆ ಮಟ್ಟಕ್ಕೆ ಅವರದ್ದು ಸ್ವರೂಪಗಳು ಬೀಳ್ತಾವೆ ಕೆಳಗೆ, ಹೋದಾಗಲೂ ಹಾಗೆ ಆಗ್ತದೆ. ಆದರೆ ಪ್ರಾಣನಿಗೆ ಆಗಿಲ್ಲ. ಅವನು ಮಂಗನ ರೂಪದಲ್ಲಿ ಬರಲಿ, ಕ್ಷತ್ರಿಯನಾಗಿ ನೆಲೆಗೊಳ್ಳಲಿ, ಸನ್ಯಾಸಿಯಾಗಿಯೇ ತಿರುಗಲಿ, ಏನು ಮಾಡಿಕೊಂಡ್ರು, ಎಂತಹ ದೇಹವನ್ನು ಎಲ್ಲಿ ಪಡೆದರೂ ಯಾವುದೇ ರೀತಿಯಾದ ವ್ಯತ್ಯಾಸಗಳಿಲ್ಲ. ಜ್ಞಾನದಲ್ಲಿ, ಬಲದಲ್ಲಿ, ಯಾವುದರಲ್ಲಿಯೂ, ಗುಣವಂತಿಕೆಯಲ್ಲಿ ಅಭಿವ್ಯಕ್ತಿ ಆಗದೇ ಇರಬಹುದು, ಅದು ಸಂಬಂಧಪಟ್ಟದ್ದಲ್ಲ, ಅದು ಅವರಿಷ್ಟ. ಹೀಗೆ ಬಹಳ ಚಂದವಾಗಿ, ಬಹಳ ಸುಂದರವಾಗಿ ಈ ಗೆರೆಯನ್ನು ಉಲ್ಲೇಖ ಮಾಡಿ ತಾನು ಬೃಹತ್ ಅಂತ ಹೇಳಿಕೊಂಡ್ರು. ಮುಖ ಪ್ರಮುಖ, ಎಲ್ಲರಿಗಿಂತ ಮಿಗಿಲಾದ ಒಂದು ಲೀಡರ್. ಸನ್ಮುಖ ಅಂತ ಆಯ್ತಲ್ಲ, ಸಜ್ಜನರೆಲ್ಲ ಅತ್ಯಂತ ಶ್ರೇಷ್ಠನು ಅಂತ, ಭಗವದಡಿಗೆ ಸಾಗುವವರೆಲ್ಲ ಸಾತ್ವಿಕರಲ್ಲಿ ಎಲ್ಲ ತಾನೇ ದೊಡ್ಡವ ಅಂತ, ಇರುವ ಎಲ್ಲ ಜನರಲ್ಲಿಯೂ ಜೀವರಲ್ಲಿಯೂ ಸಹ ಮುಕ್ತರನ್ನು ಇಟ್ಟುಕೊಂಡ್ರು ಮಿಗಿಲಾದವ ಯಾರು ಕೇಳಿದರೆ ಪ್ರಾಣತತ್ವವೇ. ಮುಕ್ತ ಪ್ರಾಣನೇ ಇರ್ತಾನೆ, ಅದರಲ್ಲೆಲ್ಲ ಒಂದೇ ನವನಿದ್ದಾರೆ. ಹಾಗೆ ಈ ಅರ್ಥ ಬಿಟ್ಟು ಸತಂತ ಬೇರೆ ಮಾಡಿ ಮುಖ ಅಂತ ಮಾಡಿದ್ದು ಪ್ರಮುಖ, ಜೀವೋತ್ತಮ ಅನ್ನುವ ನೆಲೆಯಲ್ಲಿ. ದೇವರ ಮುಖ, ದೇವರು ಮಾತಾಡುವುದಿಲ್ಲ, ಇವ ಮಾತಾಡ್ತಾನೆ, ದೇವರ ಪರವಾಗಿ ಮಾತಾಡ್ತಾನೆ, ದೇವರನ್ನು ತಿಳಿಸಿಕೊಡ್ತಾನೆ ಅನ್ನುವ ನೆಲೆಯಲ್ಲಿ. ಮತ್ತು ಮುಖಭವ, ಮೋರೆಯಲ್ಲಿ ಮುಖ್ಯವಾದ ಭಾಗ ಮೂಗು, ಅದು ಅವನ ಸ್ಥಾನ, ಉನ್ನತ ಸ್ಥಾನ, ಎತ್ತರದ ಸ್ಥಾನ. ಮೂಗು ಗುರುತಿಸಲಿಕ್ಕೆ ಬರ್ತದೆ, ಪ್ರಾಣ ಎಲ್ಲಿದ್ದಾನೆ ಗೊತ್ತಾಗ್ತದೆ. ಗೊತ್ತಿಲ್ಲದಿದ್ದರೆ ಗುದ್ದಿಕೊಂಡ್ರೆ ಗೊತ್ತಾಗ್ತದೆ ಉಂಟಲ್ಲ ಅಂತ, ಮೂಗು ಎಲ್ಲಿದೆ ಅಂತ. ಅದು ಎತ್ತರವಾಗಿದೆ. ಹಾಗೆ ಜೀವನ, ಅದು ಬದುಕನ್ನು ಗುರುತಿಸುವ ವಿಧಾನ ಅದು. ಹೀಗೆ ಅಂದರೆ ತುಂಬ ಅರ್ಥಗಳನ್ನು, ಆಯಾಮಗಳನ್ನು ಉಲ್ಲೇಖ ಮಾಡುವ, ಎಷ್ಟು ಸಣ್ಣ ಅರ್ಥದಲ್ಲಿಯೂ ಪರಿಚಯ ಆಗಬೇಕು, ಎಷ್ಟು ಪ್ರಮುಖವಾದ ಅರ್ಥದೆಡೆಗೂ ದೇವತೆಗಳ ಕೋಟಿಯಲ್ಲಿ ಅತ್ಯಂತ ಮುಖ್ಯವಾದ ಸಂಗತಿ ಇದೆ ಅನ್ನುವುದನ್ನು ಗುರುತಿಸಲಿಕ್ಕೆ ದೇವಮುಖ, ದೇವದೇವ ಅಂತ ಹೇಳಿಕೊಳ್ಳುವಲ್ಲಿ ಸನ್ಮುಖ. ಪಂಕಜ, ಪಂಕಜ ಅಂದರೆ ಕಮಲ ಅಲ್ವ, ಅದು ಚತುರ್ಮುಖನಿಗೆ ಹೆಸರಲ್ವ, ಮತ್ತೆ ಹೌದಲ್ಲ, ಅವನನ್ನು ಕರೆಯುವುದು ಹಾಗೆ ಅಲ್ವ. ಇದನ್ನು ಕರೆದದ್ದು ತೋರಿಸಿಕೊಟ್ಟದ್ದು ಮಧ್ವಾಚಾರ್ಯ. ಮತ್ತೆ ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆ ಅಂತ. ಪದ್ಮ ಅಂದರೆ ಲಕ್ಷ್ಮಿ, ಹೌದು, ಹೆಚ್ಚು ಕಡೆಯಲ್ಲಿ ಕರೆಯಲ್ಪಡ್ತಾಳೆ, ಗೊತ್ತಾಗ್ತದೆ. ಪದ್ಮಾವತಿ ಅಂತ ಹೇಳುವಾಗಿ ಪದ್ಮ ಅಂತ ಸಾಮಾನ್ಯ ಹೆಸರಿನಿಂದಲೇ ಅವನನ್ನು ಕರೆಯುವುದುಂಟು, ಪದ್ಮ ಅಂತ. ಪದ್ಮಸ್ಥಳ ಆದ್ದರಿಂದ, ಪದ್ಮಧರಳಾದ್ದರಿಂದ ಅವಳನ್ನು ಪದ್ಮ ಅಂತ ಹೇಳುತ್ತೇವೆ ಅಂತ. ಹೌದು, ಇವನು ಪದ್ಮದಲ್ಲಿದ್ದವನಲ್ವ, ಹಾಗಾಗಿ ಇವನನ್ನು ಪದ್ಮ ಯಾಕೆ ಕರಿಬಾರ್ದು? ಪದ್ಮದಲ್ಲಿ ನಿಂತವಳು ಪದ್ಮಿನಿ ಪದ್ಮ ಆದರೆ ಪದ್ಮದಲ್ಲಿ ಹುಟ್ಟಿದವನು ಪದ್ಮ ಯಾಕಲ್ಲ? ಭಗವಂತನ ನಾಭಿ ಕಮಲದಿಂದ, ಲೋಕಾತ್ಮಕ ಕಮಲದಿಂದಲೇ, ಕಮಲವೇ ನಾಭಿಯೇ ಒಂದು ರೂಪಕ ಕಮಲ ಅಲ್ಲ. ನಾಭಿಯಲ್ಲಿ ಒಕ್ಕಳಲ್ಲಿ ಒಂದು ಬಳ್ಳಿವರೆಗೆ ಬಂದಿದೆ ದಳ, ಒಂದು ದೇಟು ದಂಟು, ಅದರಲ್ಲಿ ಕಮಲ ಅರಳಿದೆ. ತಲ್ಲೋಕ ಪದ್ಮಂ ಅಂತಾರೆ, ಅದು ಲೋಕಾತ್ಮಕವಾದ ಪದ್ಮ. ಅದರಲ್ಲಿ ಮತ್ತೆ ಚತುರ್ಮುಖ ಅರಳಿದ್ದಾನೆ. ಚಿತ್ರಣಗೊಳಿಸಿದ್ದು ಸರಿ, ನಾಭಿ ಎನ್ನುವುದೇ ಒಂದು, ಹೊಕ್ಕಳು ಎನ್ನುವುದೇ ಒಂದು ದೊಡ್ಡ ಪದ್ಮವಾಗಿದೆ. ಅದಲ್ಲವ, ಆ ಹೊಕ್ಕಳು ಅದೊಂದು ಕುಳಿ, ಕೆಸರ ಗುಳಿ ಇಟ್ಟುಕೊಳ್ಳುವ, ಅಲ್ಲಿಂದ ಹೊರಗೆ ಬಂದಿದೆ ಒಂದು ಪದ್ಮ, ಅದು ಲೋಕ ಪದ್ಮ. 14 ಹೆಸರು ಅದಕ್ಕೆ, 14 ಲೋಕಗಳು ದಳ, ಅದರಲ್ಲಿ ಚತುರ್ಮುಖ ಬಂದಿದ್ದಾನೆ, ಕೂತಿದ್ದಾನೆ. ಹೀಗೆ ಪದ್ಮಾಸನನಾದ್ದರಿಂದಲೇ ನಾನು ಅದನ್ನು ಕೊಟ್ಟಿದ್ದೇನೆ ನಮ್ಮ ಸಂಧ್ಯಾ ಸಮೀಕ್ಷೆಯಲ್ಲಿ, ಆಸನದ ಪ್ರಕ್ರಿಯೆಯಲ್ಲಿ. ಚತುರ್ಮುಖ ಮೊದಲ ಬಾರಿ ಭಗವಂತನಿಂದಾಗಿ ನಾಭಿಯ ಕಮಲದಲ್ಲಿ ಬಂದು ಕೂತದ್ದರಿಂದ ಎಲ್ಲ ದೇವತೆಗಳಿಗೂ ಮುಂದೆ ಪದ್ಮಾಸನವೇ ಆಯಿತು ಅಂತ. ದೇವತೆಗಳು ಹೇಗಿರ್ತಾರೆ, ದೇವತೆಗಳು ಸಾಮಾನ್ಯ ಖರೀದಿ ಹೇಗಿದ್ರೆ ಪದ್ಮಪೀಠದಲ್ಲಿ ಅಂತ. ಹಾಗಾಗಿ ನೋಡಿ, ಸುತ್ತಮುತ್ತಲ ದೇವಸ್ಥಾನದ ಬಲಿಕಲ್ಲುಗಳೆಲ್ಲ ಹೇಗಿರ್ತಾವೆ, ಅದು ಪದ್ಮಪೀಠ. ಮೇಲೆ ಕರ್ಣಿಕ, ಅದಕ್ಕೆ ಸುತ್ತ ದಳಗಳು, ಕೆಳಗೆ ಅದರದ್ದು ಪೀಠ ಅಷ್ಟೆ. ಸುತ್ತ ಇರುವಂಥದ್ದು ದಳದ ಚಿತ್ರ ಇರ್ತದೆ, ಅದರಲ್ಲಿ ಅಗಲಗಲವಾಗಿ ದಳ ಮಾಡಿರ್ತಾರೆ, ಅಷ್ಟದಳ ಎಲ್ಲ ಅದು ಪದ್ಮ. ಪದ್ಮ ಚಟ್ಟೆ ಇರಬೇಕಲ್ಲ, ಪದ್ಮ ಮೇಲೆ ದಳ ಇದೆ, ಅಡಿಯಲ್ಲಿ ಎಸಳುಗಳನ್ನು ಬಿಡಿಸಿ ಮೇಲೆ ಕರ್ಣಿಕೆಯನ್ನು ತೋರಿಸಿ, ಹಳದಿಯ ಪಾರ್ಟನ್ನು ಮೇಲೆ ತೋರಿಸಿ, ಸುತ್ತ ಅದರದ್ದು ದಳಗಳನ್ನು ಮಡಿಚಿಟ್ಟು ಇಟ್ಟಿದ್ದಾರೆ.
ಹೀಗೆ ಎಲ್ಲ ದೇವತೆಗಳಿಗೂ ಪದ್ಮಪೀಠದಲ್ಲಿ ಬಲಿಯನ್ನು ಹಾಕಲಿಕ್ಕೆ, ಅವರನ್ನು ನಂಬಲಿಕ್ಕೆ, ಇಡಲಿಕ್ಕೆ, ನೋಡಲಿಕ್ಕೆ ಅಂತ ಇದು ಉಲ್ಲೇಖ ಮಾಡಿದ್ದು ಚತುರ್ಮುಖನಿಂದ ಸ್ಟಾರ್ಟ್. ಅದಾದತ್ತು ಎಲ್ಲರಿಗೂ ಮತ್ತೆ ಅಭೂತಪುರ ಅಂತಾರೆ. ಮತ್ತೆ ಎಲ್ಲರಿಗೂ ಸಹ ಪದ್ಮಪೀಠ ಆಗಿ ಹೋಯಿತು ಚತುರ್ಮುಖನಿಂದಾಗಿ. ಅದು ಚತುರ್ಮುಖನನ್ನು ಪದ್ಮ ಅಂತ ಕರೀತಾರೆ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆಗೆ ಕೋಶ ಕೊಟ್ಟ ಆಚಾರ್ಯರು ಉಲ್ಲೇಖ ಮಾಡಿದ್ರಿಂದ ನಾನು ಪ್ರಾಣತತ್ವ ಪದ್ಮ ಹೆಸರಿನವನಿದ್ದೇನೆ ಅಂತ ತೋರಿಸ್ತಾರೆ. ಹೀಗೆ ಇಡೀ ಆನಂದ ತೀರ್ಥ ಮುನಿ, ಆನಂದ ತೀರ್ಥ ಮುನಿ ಸತ್ ಮುಖ ಪಂಕಜ ಉತ್ತಮ್, ಇಂತಹ ಪ್ರಾಣನಿಂದ ಇಷ್ಟು ಚಿಂತನೆಯ ಹಿನ್ನೆಲೆಯಲ್ಲಿ ಇದು ಹೊರಟು ಬಂದ ಉತ್ತಮ್ ಅಂದರೆ ಎದ್ದದ್ದು ಅಂತ, ಮೇಲೆ ಬಂದದ್ದು ಅಂತ, ಜಿಗಿದತ್ತು, ಆವಿರ್ಭವಿಸಿದ್ದು, ಹೇಳಲ್ಪಟ್ಟದ್ದು. ಈಗ ಆನಂದರಿಂದ, ತೀರ್ಥರಿಂದ, ಮುನಿಗಳಿಂದ, ಸದ್ವಾಚ್ಯರಿಂದ, ಪ್ರಮುಖರಾದವರಿಂದ, ಪದ್ಮ ಆಗುವವರಿಂದ ಇದು ಹೇಳಲ್ಪಟ್ಟಿದೆ ಅಂತ ಒಂದು ಲೆಕ್ಕ. ಉತ್ತಮ್ ಶಬ್ದವು ಪ್ರಾಣನನ್ನೇ ಹೇಳುತ್ತದೆ. ಉತ್ಥಾಪಗತ್ವಾದ ಉತ್ಥಾಹ ಅಂತ, ಉದ್ಗೀತ ಅಂತ ಹೇಳುವಲ್ಲಿ ಉತ್ತ ಶಬ್ದವನ್ನು ಚಿಂತನೆಗೆ ತರ್ತಾರೆ. ಎದ್ದು ನಿಂತವನು ಅಂತ, ಎಬ್ಬಿಸುವವನು ಅಂತ ಎರಡೂ ಅರ್ಥದಲ್ಲಿಯೂ. ಬಿದ್ದಿತ್ತು ಶರೀರ, ಒಂದು ನಾಟಕ ಮಾಡಿದರು, ಬ್ರಹ್ಮ ಶರೀರನೂ ಇಟ್ಕೊಳ್ಳಿ, ಯಾರು ಇದರೊಳಗೆ ಹೋದರೆ ಇದು ಹೇಳ್ತದೆ ಅಂತ ಹೇಳಿ ಅಂತ, ಯಾರು ಇದರಿಂದ ಹೊರಗೋದ್ರೆ ಅದು ಬೀಳ್ತದೆ ಅಂತ ನೋಡಿ ಅಂತ. ಸರಿ ಆಯಿತು, ಸೂರ್ಯ ಹೊರಟೋದ, ಅದು ಬೀಳಲಿಲ್ಲ. ಆದರೆ ಜನ ಹೇಳಲಿಕ್ಕೆ ಶುರು ಮಾಡಿದರು ಕಾಣುವುದಿಲ್ಲ ಅಂತ. ಮತ್ತೆ ಎಲ್ಲ ಮಾಮೂಲಿ, ನಡೆಯುವುದೇನು ನಿಲ್ಲಿಲ್ಲ, ಕಾಣುವುದಿಲ್ಲ, ಆದರೂ ಕೋಲಿಟ್ಕೊಂಡು ಹೋಗ್ತಾರೆ. ಕಿವಿಯನ್ನು ತಮಾಷೆ ಮಾಡಲಿಲ್ಲ, ಕೇಳುತ್ತದೆ. ಮೂಗು ತೊಂದರೆ ಇಲ್ಲ, ಬಾಯು ತೊಂದರೆ ಇಲ್ಲ, ವರ್ಷಗಟ್ಟಲೆ ಹೊರಟೋಗಿ ಬಂದಂತೆ. ಏನಾಯ್ತು ಕೇಳಿದಂತೆ, ಏನಾಗಲಿಲ್ಲ, ಕುರುಡ ಅಂತ ಕರಿತಿದ್ರು, 10 ಜನ ಹೆಲ್ಪ್ ಮಾಡ್ತಿದ್ರು. ಹಾಗೆ 2 ಕಣ್ಣು ಹೋದ್ರೇನಂತ 20 ಜನ ಇದ್ದಾರೆ, ಉಳಿದವರ ಕಣ್ಣೆಲ್ಲ ಕೆಲಸ ಮಾಡ್ತಾ ಉಂಟು. ಅದು ಗೌಜಲ್ಲಿ ತಮಾಷೆ ಮಾಡ್ತಾರೆ, ಅಶಾನಯವ ಅಂತ. ತಿನ್ನುವುದು ಕುಡಿಯೋದ್ರಲ್ಲಿ ಏನು ಕಮ್ಮಿ ಆಗಲಿಲ್ಲ, ನನಗೆ ಅದು ಗುಮ್ಮೆತಾಗೋದು. ಅವ್ರು ಹೇಳ್ತಾ ಹೋಗ್ತಾ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಹಾಗಾದರೆ ಕಿವಿಯ ಹೋದಂತೆ, ನಾನು ಹೋಗ್ತೇನೆ, ರಜೆ ಆಗ್ತೇನೆ ನೋಡುವ ಅಂತ. 1 ವರ್ಷ ಎಲ್ಲ ಪೀರಿಯಡ್, 1 ವರ್ಷ ಫುಲ್ಲು ನೋಡಲಿಕ್ಕೆ. ಮತ್ತು 2-3 ತಿಂಗಳಲ್ಲಿ ಏನೋ ಆಯ್ತು, ಯೋಚನೆ ಮಾಡೋದು ಬೇಡ ಅಂತ ಫುಲ್ ಪೀರಿಯಡ್. ಇದು ಎಂಥದ್ದು, ಪರೀಕ್ಷಾ ಪೀರಿಯಡ್. ಏನಾಯ್ತು ಕೇಳಿದ, ಏನಾಗಲಿಲ್ಲಪ್ಪ, ಕೇಳೋದೊಂದು ಇರಲಿಲ್ಲ ಅಂತ ಅಷ್ಟೇ. ಮತ್ತೆ ಏನಾಯ್ತು, ಕಿವುಡ ಅಂತ ಹೇಳ್ತಿದ್ರು. ಮತ್ತು ಅವನಿಗೆ ಸಂಜೆ ಮೂಲಕ ಎಲ್ಲ ತಿಳಿಸ್ತಿದ್ರು, ಕೇಳದಿದ್ರೇನು ಅರ್ಥ ಮಾಡಿಕೊಳ್ತಿದ್ದವ. ಕೈ ಕಾಲು ಬೆರಳು ಕೋಲು ಎಲ್ಲ ತೋರಿಸ್ತಿದ್ರು ಅವನಿಗೆ. ಸಹಜವಾಗಿ ಊಟ ತಿಂಡಿ ತಿನ್ನುವುದು ಏನು ಕಮ್ಮಿಯೇ ಇರಲಿಲ್ಲ. ಸರಿ, ಪ್ರಯೋಜನ ಇಲ್ಲ ಅಂತ. ಹಾಗೆ ಮಾತು ಹೋಯಿತು, ಅಗ್ನಿ ನಿಂತ, ಅವನು ಸ್ಟ್ರೈಕ್ ಮಾಡಿದ, ಮೂಗ ಅಂತ ಆದ. ಮತ್ತೆ ಮೂಗಾದ್ರೂ ಭಾಷೆ ಇಲ್ಲೇನು, ಮೂಗರಿಗೂ ಒಂದು ಭಾಷೆ ಉಂಟು ಮತ್ತೆ ನಮ್ಮಲ್ಲಿ. ಅದು ಹೊರಟಾಯ್ತು. ಹೀಗೆ ಯಾವ ಅಂದರೆ ಕೈ ಕಾಲು ಮುರಿದು ಹೋಯ್ತು ಅಂತ ಇಟ್ಟುಕೊಳ್ಳುವ, ಹೆಳವ ಅಂತ ಹೇಳಿದ್ರು, ಕುಂಟ ಅಂತ ತಿಳಿಸಿದ್ರು. ಮತ್ತು ಮಂಡೇ ಸರಿ ಇಲ್ಲ ಆದರೂ ಮನಸ್ಸಿನ ಅಭಿಮಾನಿ ಹೊರಟೋದ್ರು ಹುಚ್ಚ ಹೇಳ್ತಾರೆ. ಹುಚ್ಚ ಆದ್ರೇನು, 3 ಹೊತ್ತಿಗೆ ಸರಿಯಾಗಿ ತಂದಾಗ್ತಾರೆ. ಪಾಪ ಹುಚ್ಚ ಕಾಣ್ತದೆ, ಇನ್ನೂ ಜಾಸ್ತಿ ತಿನ್ನಿಸ್ತಾರೆ ಪುಣ್ಯಕ್ಕೆ. ಅವನಿಗೆ ಗೊತ್ತಿಲ್ಲ ಕಾಣ್ತಿದ್ದು, ಇನ್ನೂ ಇಲ್ವೋ ಪಾಪ, ಇನ್ನೂ ಬೇಕಿತ್ತೇನೋ ಹೇಳಿಕೊಂಡು ಅವನ ಮೇಲೆ ಅನುಕಂಪೆ, ದಯೆ, ಕರುಣೆ ಹೆಚ್ಚಿರ್ತದೆ. ಕೆಲವೊಮ್ಮೆ ಪೆಟ್ಟು ತಿಂದವರು ಅವನಿಗೆ ಸಹಾಯವೇ ಮಾಡ್ತಾರೆ ಪಿನಗೆ. ಈಗ ಏನು ಯಾವ ಇಂದ್ರಿಯಗಳು ಏನು ಸ್ಟ್ರೈಕ್ ಮಾಡಿದ್ರು, ಹೊರಟೋದ್ರು, ಏನೂ ಆಗಲಿಲ್ಲ. ಒಂದು ಸೈಡ್ ಪೆಟ್ಟಾದಾಗಿ ಮನುಷ್ಯನಿಗೆ ಮತ್ತಷ್ಟು ಜನರು ಅದಕ್ಕೆ ಸಹಾಯ ಮಾಡ್ತಾ ಮುಂದುವರಿತಾನೆ ಇತ್ತು ಅಂತಾನೆ. ಮೂಗಿನ ಅಧಿದೇವತೆ ಪ್ರಾಣ ಹೇಳ್ತಾನೆ, ನಾನು ಹೋಗಲಿಯಾ, ಆಯ್ತು ಹೋಗು. ಮತ್ತು 1 ವರ್ಷ ನಂತರ ಬರೋದಾಗೆ ಹೇಳ್ತಾನೆ, ನಾನು ಹೋಗ್ತೇನೆ ಅಂತ ಹೇಳುವಾಗಲೇ, ಇನ್ನು ಪೀರಿಯಡ್ ಹೇಳಲಿಲ್ಲ, ಮತ್ತೊಂದು ವರ್ಷ ನಂತರ ಬರೋದು ಬಿಡಿ, ಹೋಗ್ತೇನೆ ಅಂತ ಹೊರಟಾಗಲೇ ಎಲ್ಲರೂ ಕೈ ದಮ್ಮ ಯಾಕೆ ಶುರು ಮಾಡಿ, ದಮ್ಮ ಇದೆ, ಬೇಡ ಬೇಡ ಬೇಡ. ಯಾಕೆ, ನೀನು ಹೋದರೆ ಇಡೀ ಗೂಟ ಹರಿದಾಗ ಆಗ್ತಾ ಉಂಟೀಗ ನಮಗೆ, ತಾಯಿ ಬೇರು ತೆಗೆದಾಗಿ. ನೀವು ಆಚೀಚಿನ ಬೇರುಗಳನ್ನೆಲ್ಲ ಕತ್ತರಿಸಿ ಮರ ಬದುಕ್ತದೆ. ನೀವು ತಾಯಿ ಬೇರನ್ನೇ ಕತ್ತರಿಸಿದರೆ ಮರ ಬದುಕುದಲ್ಲ, ಓಡಾಗ್ತದೆ. ಮುಗಿದೋಯ್ತದೆ ಅದು ಆಯುಷ್ಯ. ಹಾಗೆ ಮೂಗನ್ನೇ ಕಿತ್ತು ಬಿಟ್ರೆ, ಉಸಿರನ್ನೇ ಎಳೆದು ಬಿಟ್ರೆ ಪ್ರಾಣನೇ ಹೋಗ್ತಾನೆಂದರೆ, ಇತ್ತ ಕಣ್ಣು ಕಾಣ್ತದಲ್ವಾ, ಬಾಯಿ ಉಂಟಲ್ಲ, ಕಿವಿಯೆಲ್ಲ ಸರಿ ಉಂಟಲ್ಲ, 1 ವರ್ಷ ಎಲ್ಲ ಹೋಗಿ ಟ್ರೈನಿಂಗ್ ಆಗಿ ಸ್ವಚ್ಛಾಗಿ ಕ್ಲೀನಾಗಿ ಮತ್ತೆ ಎಕ್ಸಾಮ್ ಆಗಿದೆ ಅಲ್ಲ, ತೊಂದರೆ ಅಲ್ಲ. ಎಂಥ ತೊಂದರೆ ಉಂಟು, ಏನೇ ಫಿಕ್ಸ್ ಆದರೆ ಎಂಥ ಸಮಸ್ಯೆ ಎಲ್ಲ ಎಳೆದಾಗಿ ಉದ್ಭವರವನ್ನು ಹೇಳ್ತಾನೆ, ಎಳ್ಕೊಂಡಾಗಿ ಕಿತ್ತೋಗಿ ಆಗ್ತಿತ್ತಂತ. ಪ್ರಾಣ ಹೊರಟೋದಾಗ ಎಲ್ಲ ಇಂದ್ರಿಯಗಳ ದೇವತೆಗಳು ದಮ್ ಕಟ್ಟಿದ್ದಾವೆ, ಎಳೆಯಲ್ಪಟ್ಟಿದ್ದಾವೆ. ಅಂದೆ ದಮ್ಮಯ್ಯ ಬೇಡ ಬೇಡ ಬೇಡ, ಮೋತ್ಕ್ರಸಿ ಬೇಡಿದ್ದಾರೆ, ಹೋಗಬೇಡಿ ದಮ್ಮಯ್ಯ, ಹೋಗಬೇಡಿ. ಹೋದರೆ ನಾವು ಯಾರಿಲ್ಲ, ಮೋತ್ಕ್ರಮೀಹಿ, ನಮ್ಮನ್ನು ಬಿಟ್ಟು ಹೋಗಬೇಡಿ ನೀವು, ಹೋದರೆ ಯಾವುದು ಉಳಿಯುವುದಿಲ್ಲ. ಆದರೆ ನಾವು ಅಷ್ಟು ಜನ ಹೊರಟೋದ್ರು, ಒಟ್ಟಿಗೆ ಹೊರಟೋದ್ರು, ಕಿವಿಯೂ ಕೇಳುವುದಿಲ್ಲ, ಬಾಯಿಯೂ ಬರುವುದಿಲ್ಲ, ಕಣ್ಣು ಕಾಣುವುದಿಲ್ಲ, ಕೈಯೂ ಸಮಯ ಇಲ್ಲ, ತಲೆಯೂ ಸರಿ ಇಲ್ಲ, ಕಾಲು, ಎಲ್ಲ ಇಂದ್ರಿಯಗಳು ಹೊರಟೋದ್ರು ಏನು ಗಮ್ಮತ್ತಿರ್ತಾನೆ. ಉಸಿರುಂಟಲ್ಲ, ಹೊಟ್ಟೆಗೆ ಹೋಗ್ತಾ ಉಂಟಲ್ಲ, ಕುತ್ತಿಗೆಯಲ್ಲಿ ಹೋಗದಿದ್ದರೆ ಹೊಟ್ಟೆ ಮಾಡಿ ಹಾಕ್ತಾರೆ, ಏನೋ ಒಂದು ಮಾಡ್ತಾರೆ.
ತುಂಬಿಸ್ಲಿಕ್ಕೆ ಏನು ಕಮ್ಮಿ ಇಲ್ಲ. ಉಸಿರುಂಟೆಲ್ಲ ಹೇಳಿಕೊಂಡು ಎಲ್ಲ ಸೇವೆಯನ್ನು ನಡೆಸಿಕೊಡ್ತಾರೆ. ಆದ್ದರಿಂದ ಎಲ್ಲಕ್ಕೂ ಪ್ರಧಾನವಾದದ್ದು ಉತ್ಥಾಪಯತಿ ಅಂತ. ಎಲ್ಲರನ್ನೂ ಎಳೆಯುವವನು, ಎಲ್ಲರನ್ನೂ ಮತ್ತೆ ಪ್ರತಿಷ್ಠಾಗೊಳಿಸುವವನು ಪ್ರಾಣ ಇದ್ದಾನೆ. ಅದನ್ನ ಅವನು ಬಂದರೆ ಎಲ್ಲರೂ ಬಂದಾಗೆ, ಅವನಿದ್ದರೆ ಅವನು ಹೋದರೆ ಎಲ್ಲರೂ ಹೋದಾಗೆ. ಅಂದ ಉತ್ಥಾಪನ ಮಾಡುವವನು ಯಾರು ಕೇಳಿದರೆ ಪ್ರಾಣ. ನಮ್ಮನ್ನು ಬೆಳಿಗ್ಗೆ ಮೊದಲು ಎಬ್ಬಿಸುವವನೇ ಅವನು, ನಮ್ಗೆ ಗೊತ್ತೇ ಇಲ್ಲ ಪಾಪ. ಯಾಕೆಂದರೆ ಉಸಿರಾಡ್ತಾ ಇರ್ತೇವೆ, ಆದರೆ ನಾವು ಬೈತೇವೆ ಕೆಲವು ಎಚ್ಚರಾದರೆ, ನಿದ್ದೆಲ್ಲ ಆಯ್ಕಿತ್ತು ಮಾರೆ, ಹಾಳಾಗಿ ಹೋಯಿತು ಅಂತ. ಹಾಳಾಗಿ ಹೋದದ್ದಲ್ಲ, ಉಸಿರು ನಮ್ಮನ್ನು ಬಡಿದೆಬ್ಬಿಸಿತು. ಕೆಲಸ ಮಾಡಲಿಕ್ಕೆ, ತ್ರಾಣ ಕೊಡಲಿಕ್ಕೆ, ಎಲ್ಲ ಇಂದ್ರಿಯಗಳನ್ನು ಅವನೇ ಎಬ್ಬಿಸುವುದು ಮೊದಲಿಗೆ. ಇನ್ನೊಮ್ಮೆ ಹೇಳಿದ್ದೇನೆ, 6 ತಿಂಗಳ ಮಗುವಿನವರೆಗೆ ಯಾವ ಇಂದ್ರಿಯಗಳೊಳಗೂ ದೇವತೆಗಳ ಪ್ರವೇಶ ಇಲ್ಲ, ನಿರ್ಬಂಧ. 6 ತಿಂಗಳ ಮೊದಲ ಮಗುವಿಗೆ ಕಣ್ಣಿನೊಳಗೆ ಸೂರ್ಯ ಹೋಗಲಿಕ್ಕಿಲ್ಲ, ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಪ್ರಾಣ ಕೆಲಸ ಮಾಡ್ತಾ ಇರ್ತಾನೆ, ಎಲ್ಲ ಇಂದ್ರಿಯಗಳಲ್ಲಿ ಕೂತು ಕೆಲಸ ಮಾಡಿದವ. ಮತ್ತೆ ಒಂದೊಂದೇ ಇಂದ್ರಿಯಗಳನ್ನು ಇನ್ನೊಬ್ಬರಿಗೆ ಕೊಟ್ಟು ಬಿಡೋದು ನೋಡಿಕೊಳ್ಳಿಕ್ಕೆ. ಮೊದಲೆಲ್ಲ ಕೇಂದ್ರ ಆಡಳಿತ ಇದ್ದ ಹಾಗೆ, ಮತ್ತೆ ಸಮ ಆದರೆ ರಾಜ್ಯ ಆಡಳಿತಕ್ಕೆ ಬಿಟ್ಟುಕೊಡುತ್ತೆ. ಇನ್ನು ನೋಡಿಕೊಂಡು ಬನ್ನಿ ಅಂತ ಎಲ್ಲ ರೆಕಾರ್ಡ್ಸು, ತಿಜೋರಿ, ಅದು ಇದೆಲ್ಲ ಸರಿ ಮಾಡಿಕೊಟ್ರೆ ಮತ್ತೆ ಅವ್ರು ತಗೊಳ್ಳಿಕ್ಕೆ, ಸಾಮಂತರಾಜರು ಮತ್ತೆ ಕೈ ಆಗಲಿಕ್ಕೆ, ಪ್ರಧಾನ ಅರಸ ಮೊದಲು ನೋಡಿಕೊಳ್ತಾನೆ. ಹಾಗೆ ಪ್ರಾಣ ನೋಡಿಕೊಳ್ಳುತ್ತಾನೆ. ಹಾಗೆ ಎಚ್ಚರ ಆಗುವ ಪೀರಿಯಡ್ ನಮ್ಮದು ಮಗುವಿನ ಸ್ಟೇಜ್ ಇದ್ದಾಗೆ. ಮಲಗಿದ ಪೀರಿಯಡ್ ಎನ್ನುವುದು ನಿದ್ದೆ ಮಾಡಿದ ಪೀರಿಯಡ್ ಅಂದರೆ ಗರ್ಭದಲ್ಲಿದ್ದಾಗೆ. ಇದೆಲ್ಲ ಕಲಿಸುವುದು ಯಾರಿಗೇನ? ನಾವೇ ನಿಜವಾಗಿ ಒಂದು ಗರ್ಭ ಮಾಡಿಕೊಳ್ಳುತ್ತೇವಲ್ಲ, ಹೊದಿಕೆಯನ್ನು ಮುಸುವಿನೊಳಗೆ ಹಾಕ್ಕೊಂಡ್ರೆ ಅಲ್ಲಿ ಒಂದು ದೊಡ್ಡ ಗರ್ಭಚೀಲವೇ, ಮತ್ತೆ ಹೊಸತೇನಿಲ್ಲ. ಅದು ಮಂಚದ ಅಡಿಯೋಗಿ ಮಲಗಿದ್ರೆ ಇನ್ನಷ್ಟು ದೊಡ್ಡ ಗರ್ಭಚೀಲ. ಹಾಗಾಗಿ ಗರ್ಭದ ಚೀಲದಿಂದ ಹೊರಗೆ ಮೊದಲು ಬರಬೇಕು. ಬರ್ತಾ ಒಂದೊಂದೇ ಇಂದ್ರಿಯಗಳು ಅರಳಬೇಕು. ಅರಳಲಿಕ್ಕೆ ಪ್ರಾಣ ಅಲ್ಲಿ ಚೈತನ್ಯವನ್ನು ತುಂಬಿಸಬೇಕು. ಹಾಗಾಗಿ ಅಷ್ಟು ಪ್ರಾಣಗಳಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, 1-5 ಪ್ರಾಣದಲ್ಲಿ ಮುಗಿದು ಹೋಗುವುದಿಲ್ಲ ಕತೆ ನಮ್ಮದು. ಒಂದೊಂದು ಇಂದ್ರಿಯಗಳಲ್ಲಿ ಒಂದೊಂದು ರೀತಿಯ ಪ್ರಾಣ ಸಂಚಾರ ಮಾಡ್ತಾ, ಪ್ರಾಣಾಪಾನ ವ್ಯಾನೋದಾನಗಳು, ಇನ್ನೇ ಕೆಲವು ಪ್ರಾಣಗಳು ಎಲ್ಲ ಕೆಲಸ ಮಾಡುತ್ತಾ ನಮ್ಮ ಇಂದ್ರಿಯಗಳನ್ನು ನಂದೇ ಎಚ್ಚರಗೊಳಿಸಿ ಮತ್ತೆ ಕೂಡಲೇ ಇತರ ದೇವತೆಗಳಿಗೆ, ಅವರ ಅಂಶಗಳಿಗೆ ಬಿಟ್ಟುಕೊಡ್ತಾರೆ. ಇನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅದು ಕೆಲಸ ಆಗುವುದು. ಇಂದ್ರಿಯಗಳು ತಮ್ಮ ಸ್ಟೇಜಿಗೆ ಬರುವಾಗ, ಇನ್ನೊಂದು ದೇವತೆಗಳ ಅಧೀನಕ್ಕೆ ಸಿಗುವಾಗ ಪ್ರಾಣನ ಕೈಯಿಂದ ಅವರು ಎಚ್ಚರ ಆಗಬೇಕಲ್ಲ. ನಾನು ಕಣ್ಣು ಅರಳಿಸ್ತಾ ಇರಲಿಲ್ಲಲ್ಲ ನಿದ್ದೆ ಮಾಡುವಾಗ, ಉಸಿರಾಡ್ತಾ ಇದ್ನಲ್ಲ, ಹೇಗಾಯಿತು? ಹಾಗನ್ನೆಲ್ಲ ಪ್ರಾಣ ಒಂದು ಸ್ವಿಚ್ ಹಾಕಿದರೆ ಅರಮನೆಯಲ್ಲಿ 1,00,000 ಲೈಟುಗಳು ಉರಿತಾವಲ್ಲ ಒಮ್ಮೆಲೆ, ಹಾಗೆ ಒಂದು ಪ್ರಾಣ ಬೆಳಕನ್ನು ಕೊಟ್ಟ ತಕ್ಷಣ ಅಷ್ಟೂ ಇಂದ್ರಿಯಗಳು ಬೆಳಕಿಗೆ ಬರ್ತವೆ. ಇದು ಸೃಷ್ಟಿಯ ಕ್ರಮ. ಹಾಗೆ ಲಯದ ಕ್ರಮ, ಗರ್ಭದ ವಾಸದ ರೀತಿ, ನಿತ್ಯದಲ್ಲಿ ನಿದ್ದೆ ಎಚ್ಚರ. ಅದರಿಂದ ಉತ್ಥಾಪನ ಮಾಡುವವ ಪ್ರಾಣ ಇದ್ದಾನೆ. ಉತ್ಥಮ್, ಹೀಗೆ ಪ್ರಾಣ ತತ್ವಂ ಅದೆಷ್ಟು ಜೋರಿದೆ ಅಂತ ಹೇಳ್ತಾ, ಅಂಥವನಿಂದ ನಮ್ಮ ಒಳಬಗೆಯನ್ನು ಎಬ್ಬಿಸುವ ರಾಗವಿದು, ಪದ್ಯವಿದು, ಸ್ತೋತ್ರವಿದು ಅವರು ಕೊಟ್ಟಿದ್ದಾರೆ. ಇದು ಭಗವಂತನೆಡೆಗೆ ನಮ್ಮನ್ನು ಎಬ್ಬಿಸುವ, ಬಡಿದೆಬ್ಬಿಸುವ, ಎಚ್ಚರಗೊಳಿಸುವ ಚಿಂತನೆ ಅಂತ ಹೇಳ್ತಾರೆ. ಉತ್ಥಾಪಯತೀತಿ ಅಂತ. ಇದು ನನ್ನಿಂದ ಹೇಳಲ್ಪಟ್ಟದ್ದು ಸರಿ, ಇದು ನಿಮ್ಮನ್ನು ಎಬ್ಬಿಸುವಂಥದ್ದು ಹೌದು ಅಂತ ಹೇಳ್ತಾ, ಈ ಸ್ತೋತ್ರ ಹೇಗೆ ಎಲ್ಲಿಂದ ಬಂತು ಅನ್ನುವುದರ ಬಗ್ಗೆ ಇನ್ನೂ ಅದರಲ್ಲಿ ಅಂಶಗಳು ಕೂತಿವೆ ಏನು ಹಾಗಂತ ಅದು ಇನ್ನೊಮ್ಮೆ ಮತ್ತೆ ಚಿಂತನೆಗೆ ತರುವ. ಮುಂದಿನ 4 ದಿನಗಳು ಆಗುವುದಿಲ್ಲ. ನಂತರದ ಮಂಗಳವಾರದಿಂದ ಮತ್ತೆ ಪ್ರವಚನ ಆರಂಭ ಮಾಡುತ್ತೆ. ಶ್ರೀಕೃಷ್ಣ ನಾರಾಯಣ.